ಒಂದು ದಿನ ಆಕಾಶದಿಂದ ಒಂದು ಏಲಿಯನ್ಗಳ ಸ್ಪೇಸ್ ಶಿಪ್ ಬಂದ್ಬಿಡುತ್ತೆ. ಬಟ್ ಆದ್ರೆ ಇದನ್ನ ನೋಡುವ ಮನುಷ್ಯರು ಏಲಿಯನ್ಗಳು ನಮ್ಮ ಮೇಲೆ ಅಟಕನ ಮಾಡೋದಿಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಆ ಏಲಿಯನ್ಗಳನ್ನ ಸರ್ವನಾಶವನ್ನ ಮಾಡೋದಿಕ್ಕಾಗಿನೇ ತಯಾರಿಯನ್ನ ಮಾಡ್ಕೊಂಡ್ ಬಿಡ್ತಾರೆ. ಬಟ್ ಆದ್ರೆ ಆ ಏಲಿಯನ್ಗಳು ಯಾವುದೇ ರೀತಿ ತೊಂದರೆಯನ್ನ ಮಾಡೋದಿಕ್ಕಾಗಿ ಬಂದಿರಲ್ಲ, ಬದಲಾಗಿ ನಮ್ಮ ಗ್ರಹ ಯಾವ ರೀತಿ ಇದೆ ಅನ್ನೋದಾಗಿ ನೋಡ್ಕೊಂಡು ಹೋಗೋದಿಕ್ಕಾಗಿನೇ ಬಂದಿರ್ತಾವೆ. ಆದ್ರೆ ಈ ಮನುಷ್ಯರು ಅದನ್ನ ಅರ್ಥವನ್ನ ಮಾಡ್ಕೊಳ್ದೆ ಏಲಿಯನ್ಗಳ ವಿರುದ್ಧವಾಗಿನೇ ನಿಂತ್ಕೊಂಡ್ ಬಿಡ್ತಾರೆ. ಸೊ ಆ ಏಲಿಯನ್ಗಳು ಈ ಗ್ರಹವನ್ನ ಬಿಟ್ಟು ಹೊರಟೋಗ್ಬಿಡೋಣ ಅಂತ ಟ್ರೈ ಮಾಡಿದ್ರೆ ಆ ಏಲಿಯನ್ ಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಒಂದು ವಸ್ತು ಮನುಷ್ಯರ ಕೈಗೆನೆ ಸಿಕ್ಕಾಕೊಂಡ್ಬಿಡುತ್ತೆ. ಇವಾಗ ನಮ್ಮ ಗ್ರಹವನ್ನ ಬಿಟ್ಟು ಹೋಗೋದಕ್ಕೂ ಆಗ್ತಿಲ್ಲ, ಈ ಗ್ರಹದಲ್ಲಿ ಉಳಿಯೋದಕ್ಕೂ ಆಗ್ತಿಲ್ಲ ಅಂತ ಸಿಚುವೇಶನ್ ಅಲ್ಲಿ ಆ ಒಳ್ಳೆಯ ಏಲಿಯನ್ಗಳು ಸಿಕ್ಕಾಕೊಂಡ್ಬಿಟ್ಟಿರ್ತವೆ. ಆ ನಂತರ ಏಲಿಯನ್ಗಳ ವಸ್ತು ಅವರಿಗೆ ಸಿಕ್ಕಿ ವಾಪಸ್ಸು ಅವರ ಗ್ರಹಕ್ಕಾಗಿನೇ ಹೋಗ್ತಾರಾ ಅಥವಾ ಈ ಮನುಷ್ಯರು ಆ ಏಲಿಯನ್ಗಳ ಕಥೆಯನ್ನ ಮುಗಿಸಿ ಹಾಕ್ಬಿಡ್ತಾರ ಅನ್ನುವ ಒಂದು ಕ್ರೇಜಿ ಮೂವಿಯನ್ನೇ ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಅಟ್ರಾಕ್ಷನ್ ಅಂತ. ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಕಾಲೇಜಿನಲ್ಲಿ ಓದ್ತಾ ಇರುವ ಸ್ಟೂಡೆಂಟ್ ಗಳನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಅಲ್ಲಿನ ಲಚ್ಚರು ಇನ್ನು ಕೆಲವೇ ದಿನಗಳಲ್ಲಿ ಒಂದು ದೊಡ್ಡದಾದ ಆಸ್ಟ್ರಾಯ್ಡ್ ನಮ್ಮ ಭೂಮಿಗೆನೆ ಬೀಳ್ತಾ ಇದೆ. ಸೊ ನೀವ್ ಅದನ್ನ ನಿಮ್ಮ ಕಣ್ಣಾರಿಯಾಗಿ ಲೈವ್ ಆಗಿನೇ ನೋಡ್ಬಹುದು ಅನ್ನೋದಾಗಿನೇ ಹೇಳ್ತಿರ್ತಾರೆ. ಬಟ್ ಆದ್ರೆ ಈ ಮಕ್ಕಳಿಗೆ ಅದ್ರ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಸೊ ಅವರವರ ಟೆನ್ಷನ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ ಗಳಿವೆ ಬ್ಯುಸಿ ಆಗಿರ್ತಾರೆ. ಅಂಡ್ ಇದ್ರ ನಡುವೆ ನಮ್ಮ ಜೂಲಿ ಅನ್ನುವ ಹೀರೋಯಿನ್ ಅವಳನ್ನುವೆ ತೋರಿಸ್ತಾರೆ. ಅಂಡ್ ಇವಳಿಗೆ ಸುಜೇನ್ ಅನ್ನುವ ಮತ್ತೊಬ್ಬಳು ಕ್ಲೋಸ್ ಆದ ಫ್ರೆಂಡ್ ಇದ್ದಾಳೆ. ಸೊ ಅವಳ ಹತ್ರ ನನಗೆ ಆರ್ತಮ್ ಅನ್ನುವ ಒಬ್ಬ ಬಾಯ್ ಫ್ರೆಂಡ್ ಸಿಕ್ಕಿದಾನೆ ನೋಡು ಅನ್ನೋದಾಗಿ ಎಲ್ಲವನ್ನ ತೋರಿಸ್ಕೊತಿರ್ತಾಳೆ. ಅಂಡ್ ಇದ್ರ ನಡುವೆ ಒಬ್ಬ ಸ್ಟೂಡೆಂಟ್ ಲಚ್ಚರ್ನ ಹತ್ರವಾಗಿ, ಸರ್ ಆ ಮ್ಯೂಟಿ ರೈಡ್ ಏನಾದ್ರೂ ಇಲ್ಲಿ ಬಂದು ಬಿದ್ಬಿಟ್ರೆ ನಮ್ಮೆಲ್ಲರ ಕಥೆನುವೆ ಮುಗ್ದೋಗ್ಬಿಡುತ್ತ ಅನ್ನೋದಾಗಿ ಕ್ವಶನ್ ಅನ್ನ ಕೇಳ್ತಾನೆ. ಇಲ್ಲಪ್ಪ, ನೀನ್ ಅನ್ಕೊಳ್ತಿರುವ ಹಾಗೆ ದೊಡ್ಡ ಮ್ಯೂಟಿಯರ್ ಏನು ಬಂದು ಬೀಳ್ತಿಲ್ಲ. ಅದ್ರ ಗಾತ್ರ ಎಷ್ಟಿದೆ ಅಂದ್ರೆ ಭೂಮಿಯ ಹತ್ರಕ್ಕೆ ಬರ್ತಿದಾಗೇನೆ ಕರ್ಗಿ ಬೂದಿ ಆಗ್ಬಿಡುತ್ತೆ. ಬಟ್ ಆದ್ರೆ ಅದನ್ನ ನೀವು ಲೈವ್ ಆಗಿ ನೋಡ್ಬಹುದು ಅನ್ನೋದಾಗಿನೇ ಹೇಳ್ಕೊತಾರೆ. ನೆಕ್ಸ್ಟ್ ಇವರ ಕಾಲೇಜ್ ಕೂಡ ಮುಗಿತಿದ್ದಾಗೆ ಜೂಲಿ ಅವಳನ್ನ ಪಿಕ್ ಮಾಡ್ಕೊಳ್ಳೋದಿಕ್ಕೆ ಬಾಯ್ ಫ್ರೆಂಡ್ ಆಗಿರುವ ಆರ್ತಮೇನೆ ಬರ್ತಾನೆ. ಆದ್ರಿಂದ ಜೂಲಿ ಅವಳ ಫ್ರೆಂಡ್ ಅನ್ನ ಒಂಟಿಯಾಗಿನೇ ಬಿಟ್ಟು ಹೊರಟೋಗ್ಬಿಡ್ತಾಳೆ. ನಂತರ ನಮ್ಮ ಜೂಲಿಯಾ ಮನೆಗೆ ಬರ್ಬೇಕಾದ್ರೆ ಇವಳ ಭೇಟಿ ಫಾದರ್ ನ ಜೊತೆಯಾಗಿನೇ ಆಗತ್ತೆ. ಅಂಡ್ ಇವಳ ಫಾದರ್ ನ ಹೆಸರು ಬಂದು ವ್ಯಾಲೆಂಟೈನ್ ಅಂತ. ಹಾಗೆ ಇಬ್ರು ಮಿಲಿಟರಿಯಲ್ಲಿ ಕರ್ನಲ್ ಆಗಿ ಕೆಲಸವನ್ನ ಮಾಡಿ ಬರ್ತಾ ಇದ್ದಾರೆ. ಅಂಡ್ ಇವಾಗ ನಮ್ಮ ಜೂಲಿಯಾ ನಾನು ಕೂಡ ಮ್ಯೂಟಿ ರೈಡ್ ಅನ್ನ ನೋಡೋದಿಕ್ಕೆ ಹೋಗ್ತೀನಿ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಇವಳ ಫಾದರು ಸರ್ಸರಿಯಾಗಿನೇ ಬೈದು, ನೀನು ಎಲ್ಲಿವೇ ಹೋಗೋದಿಕ್ಕೆ ನಾನು ಬಿಡೋದಿಲ್ಲ, ಯಾಕಂದ್ರೆ ಅಲ್ಲಿ ತುಂಬಾ ಜನರುಗಳೆಲ್ಲ ಇದ್ದಿರ್ತಾರೆ. ಅಂಡ್ ಆ ಜನಗಳ ನಡುವೆ ನಿನ್ಗೇನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ, ನೀನು ಹೋಗ್ಬೇಡ ಅನ್ನೋದಾಗಿನೇ ಹೇಳ್ತಾರೆ. ಸೊ ನಮ್ಮ ಜೂಲಿಯಾ ಕೂಡ ಬೇಜಾರನ್ನ ಮಾಡ್ಕೊಂಡು ಬಾಯ್ ಫ್ರೆಂಡ್ ಗೆನೆ ಕಾಲ್ ಅನ್ನ ಮಾಡಿ ಈ ರೀತಿ ನನ್ನ ತಂದೆಯವರು ಬಿಡ್ತಾ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಆದ್ರೆ ಇವಳ ಬಾಯ್ ಫ್ರೆಂಡ್, ನೀನು ಚಿಂತೆಯನ್ನ ಮಾಡ್ಬೇಡ, ನಿನ್ನ ಅಪ್ಪನಿಗೆ ಗೊತ್ತಿಲ್ದೇ ಇರುವ ರೀತಿ ನಿನ್ನನ್ನ ಕರ್ಕೊಂಡು ಬರ್ತೀನಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಸ್ಪೇಸ್ ಅನ್ನ ನಮ್ಗೆ ತೋರಿಸ್ಬೇಕಾದ್ರೆ ಭೂಮಿಗೆ ಬೀಳ್ತಾ ಇದ್ದ ಮ್ಯೂಟಿ ರೈಡ್ ಅನ್ನ ಯಾವ್ದೋ ಏಲಿಯನ್ ಗಳ ಸ್ಪೇಸ್ ಶಿಪ್ ಬಂದು ತಡೆಯುತ್ತೆ. ಬಟ್ ಆದ್ರೆ ಮಿಲಿಟರಿ ಅವರು ಸೈಂಟಿಸ್ಟ್ ಗಳು ಎಲ್ಲವನ್ನ ಮಾನಿಟರ್ ಮಾಡಿ ಬರ್ತಾ ಇದ್ರು ಅಲ್ವಾ. ಸೊ ಇವಾಗ ಯಾವ್ದೋ ಏಲಿಯನ್ ಸ್ಪೇಸ್ ಶಿಪ್ ಮ್ಯೂಟಿ ರೈಡ್ ಅನ್ನ ತೊಡೆದು ಭೂಮಿ ಕಡೆಗೆ ಬರ್ತಾ ಇದೆಯೋ ಅನ್ನೋದನ್ನ ತಿಳ್ಕೊಬಿಡ್ತಾರೆ. ಆದ್ರಿಂದ ನಮ್ಮ ಗ್ರಹದ ಮೇಲೆ ಯಾರು ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಎರಡು ದೊಡ್ಡ ದೊಡ್ಡ ಜೆಟ್ ಗಳನ್ನ ಬಿಟ್ಟು ಆ ಸ್ಪೇಸ್ ಶಿಪ್ ಅನ್ನ ಡೆಮೋಲಿಶ್ ಮಾಡೋದಿಕ್ಕಾಗಿ ಆರ್ಡರ್ ಅನ್ನ ಕೊಟ್ಬಿಡ್ತಾರೆ. ಅಂಡ್ ಇನ್ನೊಂದ್ ಕಡೆ ಜನಗಳನ್ನ ನೋಡೋದಾದ್ರೆ ಮ್ಯೂಟಿ ರೈಡ್ ಅನ್ನ ನೋಡೋದಿಕ್ಕಾಗಿ ಓಪನ್ ಏರಿಯಾಗೆ ತುಂಬಾ ಜನಗಳು ಬಂದು ಕಾಯ್ತಾ ಇದ್ದಾರೆ. ಅಂಡ್ ಇದೇ ಜಾಗಕ್ಕೆ ನಮ್ಮ ಜೂಲಿಯಾ ಮತ್ತೆ ಆರ್ಥಮ್ ಕೂಡ ಎಂಟ್ರಿಯನ್ನ ಕೊಡ್ತಿರ್ತಾರೆ. ಆದ್ರೆ ಸಡನ್ ಆಗಿ ಒಂದು ಕಾರು ತುಂಬಾನೇ ಫಾಸ್ಟ್ ಆಗಿನೇ ಈ ಜಾಗದಲ್ಲಿ ಬಂದ್ಬಿಡುತ್ತೆ. ಯಾವ ಮಟ್ಟಿಗೆ ಅಂದ್ರೆ ಯಾರು ಮಧ್ಯಕ್ಕೆ ಬರ್ತಾರೋ ಅವರನ್ನೇ ಕೂಡ ಗುದ್ಕೊಂಡೇನೆ ಬಂದ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಆರ್ಥಮ್ಗೆ ತುಂಬಾನೇ ಕೋಪವೆಲ್ಲ ಬಂದು ಆ ಕಾರ್ನ ಒಂದು ಸೈಡ್ ಮಿರರ್ ಅನ್ನ ಮುರಿದಾಗ್ಬಿಡ್ತಾನೆ. ಸೊ ಇದನ್ನ ನೋಡುವ ಕಾರ್ನ ಓನರ್ಗೆ ಕೋಪ ಬಂದು ನಮ್ಮ ಆರ್ಥಮ್ನ ಜೊತೆ ಫೈಟ್ ಮಾಡೋದಿಕ್ಕೇನೆ ಬಂದ್ಬಿಡ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಆರ್ಥಮ್ ಅವನ ಫ್ರೆಂಡ್ಸ್ ಗಳು ಅಲ್ಲಿಗೆ ಬರೋದ್ರಿಂದ ಆ ಓನರು ಇಷ್ಟು ಜನಗಳ ನಡುವೆ ನಾನು ಫೈಟ್ ಮಾಡೋದಿಕ್ಕೆ ಆಗಲ್ಲ ಅಂತ ಸಾರಿಯನ್ನ ಕೇಳ್ಬಿಡ್ತಾನೆ. ನಂತರ ನಮ್ಮ ಜೂಲಿಯಾ ಅವಳ ಫ್ರೆಂಡ್ ಆಗಿರುವ ಸೂಸೇನು ಇದೇ ಜಾಗಕ್ಕಾಗಿ ಬಂದು, ನನ್ನ ಬಿಲ್ಡಿಂಗ್ ನ ಮೇಲ್ಗಡೆಗೆ ಆಸ್ಟ್ರಾಯ್ಡ್ ಅನ್ನ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಸೊ ನಾವು ಅಲ್ಲೇನೆ ಹೋಗಿ ನೋಡೋಣ ಅಂತ ನಮ್ಮ ಜೂಲಿಯಾ ಮತ್ತೆ ಆರ್ಥಮ್ ಅನ್ನ ಕರ್ಕೊಂಡು ಬರ್ತಾಳೆ. ಆದ್ರೆ ಆರ್ಥಮ್ ಮತ್ತೆ ಜೂಲಿಯಾ ಲವ್ ನಲ್ಲಿ ಎಷ್ಟೊಂದು ಬ್ಯುಸಿ ಆಗ್ಬಿಡ್ತಾರೆ ಅಂದ್ರೆ ಅಕ್ಕ ಪಕ್ಕದಲ್ಲಿ ಏನ್ ತಾನೇ ನಡೀತಾ ಇದೆ, ಯಾವ ಮ್ಯೂಟಿ ರೈಡು ಆಸ್ಟ್ರಾಯ್ಡು ಏನ್ ಬರ್ತಾ ಇದೆ, ನಮ್ಗೆ ಏನಿವೆ ಬೇಡ ಅಂತ ಇಬ್ರುನುವೆ ರೊಮ್ಯಾನ್ಸ್ ಅನ್ನ ಮಾಡ್ಕೊಂಡು ತುಂಬಾನೇ ಬ್ಯುಸಿ ಆಗ್ಬಿಡ್ತಾರೆ. ಸೊ ಇದನ್ನ ನೋಡುವ ಸೂಸೇನು ಇವರಿಗೆ ಪ್ರೈವಸಿಯನ್ನ ಕೊಡ್ಬೇಕು ಅಂತ ಅವಳ ರೂಮ್ ನ ಕೀಯನ್ನ ಕೊಟ್ಟು ಕಳಿಸ್ತಾಳೆ. ಅಂಡ್ ಅದೇ ರೀತಿ ಇಬ್ರು ಕೂಡ ರೂಮ್ ಒಳಗಡೆ ಬಂದು ತುಂಬಾನೇ ಬ್ಯುಸಿ ಆಗ್ಬಿಡ್ತಾರೆ. ಬಟ್ ಆದ್ರೂ ಕೂಡ ನಮ್ಮ ಜೂಲಿಯಾಗೆ ಫ್ರೆಂಡಿನ ಬಗ್ಗೆ ತುಂಬಾನೇ ಚಿಂತೆ ಆಗ್ತಿರುತ್ತೆ. ಯಾಕಂದ್ರೆ ಟೆರೆಸ್ ನ ಮೇಲ್ಗಡೆ ಅವಳನ್ನ ಒಂಟಿಯಾಗಿನೇ ಬಿಟ್ಟು ಬಂದಿದೀವಿ ಅನ್ನೋದಾಗಿ.
ಸೊ ನಮ್ಮ ಜೂಲಿಯಾ ಯಾವ ರೀತಿ ಯೋಚನೆಯನ್ನ ಮಾಡಿದ್ಲು ಅದೇ ರೀತಿಯಾಗಿ ಒಂದು ದೊಡ್ಡ ಸಮಸ್ಯೆನೆ ಬಂದ್ಬಿಡುತ್ತೆ. ಅಂದ್ರೆ ಮಿಲಿಟರಿ ಅವರು ಏಲಿಯನ್ ಸ್ಪೇಸ್ ಶಿಪ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಫ್ಲೈಯಿಂಗ್ ಜೆಟ್ ಅನ್ನ ಕಳ್ಸಿದ್ರು ಅಲ್ವಾ. ಸೊ ಅದೇ ರೀತಿಯ ಜೆಟ್ಗಳಿವೆ ಕೂಡ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ಆ ಏಲಿಯನ್ ಗಳ ಸ್ಪೇಸ್ ಶಿಪ್ ಕಂಟ್ರೋಲ್ ಅನ್ನ ತಪ್ಪಿ ಕೆಳಗಡೆಗಾಗಿನೇ ಬಿದ್ದೋಗ್ಬಿಡುತ್ತೆ. ಆ ರೀತಿ ಬೀಳುವ ಸ್ಪೇಸ್ ಶಿಪ್ ಡೈರೆಕ್ಟ್ ಆಗಿ ನಮ್ಮ ಸೂಸನ್ ಕುಳಿತಿರುವ ಬಿಲ್ಡಿಂಗ್ ಅನ್ನೇ ಡೆಮೊಲಿಷ್ ಮಾಡಿ ಹಾಕುತ್ತೆ. ಅಂಡ್ ಅದರ ಜೊತೆಗೆ ದೊಡ್ಡ ದೊಡ್ಡ ಹೈವೇ, ಸ್ಟೇಡಿಯಂ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಎಲ್ಲವನ್ನ ಕ್ರಾಶ್ ಮಾಡ್ಕೊಂಡು ಬಂದು ಲ್ಯಾಂಡ್ ಆಗುತ್ತೆ. ಅದು ಅಲ್ಲದೆ ನಮ್ಮ ಜೂಲಿಯಾ ಮತ್ತೆ ಆರ್ಥಮ್ ಕೂಡ ಅದೇ ಬಿಲ್ಡಿಂಗ್ ನ ಒಳಗಡೆ ಸಿಕ್ಕಾಕೊಂಡಿದ್ರು ಅಲ್ವಾ. ಸೊ ಇವಾಗ ಆ ಬಿಲ್ಡಿಂಗ್ ಕೂಡ ಕಿತ್ತು ಡೆಮೊಲಿಷ್ ಆಗುವ ಸಿಚುವೇಶನ್ ಗೆನೆ ಬಂದ್ಬಿಟ್ಟಿರುತ್ತೆ. ಅಂಡ್ ನಮ್ಮ ಜೂಲಿಯಾ ಕೂಡ ಕೆಳಗಡೆ ಬಿದ್ದು ತೀರೋಗುವ ಸಿಚುವೇಶನ್ ಗೆನೆ ಬಂದಿರ್ತಾಳೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಆರ್ಥಮ್ ತುಂಬಾನೇ ಕಷ್ಟವನ್ನ ಪಟ್ಟು ಜೂಲಿಯಾ ಅವಳನ್ನ ಕಾಪಾಡ್ತಾನೆ. ನಂತರ ಮುರಿದು ಹೋಗ್ತಾ ಇರುವ ಬಿಲ್ಡಿಂಗ್ ನಿಂದನವೇ ಕೂಡ ಸೇಫ್ ಆಗಿನೇ ಹೊರಗಡೆ ಕರ್ಕೊ ಬರ್ತಾನೆ. ಸೊ ಈ ಘಟನೆಯನ್ನ ನೋಡ್ಬೇಕಾದ್ರೆ ಪೊಲೀಸ್ನವರು ಮತ್ತೆ ಮಿಲಿಟರಿ ಅವರು ಒಂದು ಡಿಸಿಷನ್ ಅನ್ನ ತಗೊಂಡು ಸಂಪೂರ್ಣವಾದ ಸಿಟಿಯನ್ನೇ ಸೀಸ್ ಅನ್ನ ಮಾಡ್ಬಿಡ್ತಾರೆ. ಅಂಡ್ ಇವಾಗ ಏಲಿಯನ್ ಗಳು ನಮ್ಮ ಗ್ರಹಕ್ಕೆ ಬಂದಿದ್ದಾರೆ ಅಂದ್ರೆ ಅವುಗಳ ಉದ್ದೇಶವನ್ನ ತಿಳ್ಕೊಳ್ಬೇಕು ಅಲ್ವಾ. ಸೊ ಕರ್ನಲ್ ಆಗಿರುವ ವ್ಯಾಲೆಂಟೈನ್ ಮತ್ತೆ ನಿಖಿಲ್ ಅನ್ನುವ ಮತ್ತೊಬ್ಬ ಆಫೀಸರ್ ಆ ಏಲಿಯನ್ ಗಳನ್ನ ಭೇಟಿ ಮಾಡಿ ಅವುಗಳ ಉದ್ದೇಶವನ್ನ ತಿಳ್ಕೊಳ್ಳೋದಕ್ಕಾಗಿನೇ ಬರ್ತಾರೆ. ಅಂಡ್ ಅದೇ ರೀತಿ ಒಂದು ಏಲಿಯನ್ ಕೂಡ ಇವರ ಹತ್ರವಾಗಿ ಮಾತಾಡೋದಕ್ಕೆ ಬರ್ಬೇಕಾದ್ರೆ ಈ ನಿಖಿಲ್ ಅನ್ನುವ ಆಫೀಸರು ಆ ಏಲಿಯನ್ ಅನ್ನ ಸ್ವಾಗತ ಮಾಡ್ಕೋತಾನೆ. ಬಟ್ ಆದ್ರೆ ಇವನಿಗೆ ಆ ಏಲಿಯನ್ ಗಳು ನಮ್ಗೆ ಏನನ್ನ ಮಾಡ್ಬಿಡ್ತಾವು ಅಂತ ತುಂಬಾನೇ ಭಯವನ್ನ ಪಡ್ಕೋತಾನೆ. ಅಂಡ್ ಅದೇ ಭಯದಲ್ಲಿ ಆ ನಿಖಿಲ್ ಅನ್ನುವ ಆಫೀಸರ್ಗೆ ಹಾರ್ಟ್ ಅಟ್ಯಾಕ್ ಕೂಡ ಬಂದು ಅಲ್ಲೇನೆ ತೀರೋಗ್ಬಿಡ್ತಾನೆ. ಆದ್ರೂ ಕೂಡ ನಮ್ಮ ವ್ಯಾಲೆಂಟೈನ್ ಆ ಏಲಿಯನ್ ನ ಜೊತೆಯಾಗಿ ಮಾತಾಡಿ ಬರ್ತಾನೆ. ನಂತರ ಪೂರ್ತಿಯಾದ ಸಿಸ್ಟಮ್ ನ ಹತ್ರಕ್ಕೆ ಬರ್ಬೇಕಾದ್ರೆ ಆ ಏಲಿಯನ್ ಗಳ ಉದ್ದೇಶ ಏನು ಅನ್ನೋದಾಗಿ ಎಲ್ಲರಿಗೂ ಕ್ವಶನ್ ಅನ್ನ ಮಾಡ್ತಾರೆ. ಸೊ ನಮ್ಮ ವ್ಯಾಲೆಂಟೈನ್ ಕೂಡ ನಾವ್ಯಾರು ಕೂಡ ಏಲಿಯನ್ ಗಳ ಸ್ಪೇಸ್ ಶಿಪ್ ನ ಹತ್ರಕ್ಕಾಗಿ ಹೋಗ್ಬಾರ್ದಂತೆ. ಯಾಕಂದ್ರೆ ನಾವು ಮಾಡಿರುವ ಅಟ್ಯಾಕ್ ನಿಂದ ಅವರ ಏಲಿಯನ್ ಸ್ಪೇಸ್ ಶಿಪ್ ಡ್ಯಾಮೇಜ್ ಆಗ್ಬಿಟ್ಟಿದ್ಯಂತೆ. ಸೊ ಅದನ್ನ ಅವರು ರಿಪೇರಿಯನ್ನ ಮಾಡ್ಕೊಂಡು ವಾಪಸ್ ಅವರ ಪ್ಲಾನೆಟ್ ಗೆ ಹೋಗೋದಿಕ್ಕಾಗಿ ನೋಡ್ತಾ ಇದ್ದಾರೆ ಅನ್ನೋದಾಗಿ ಹೇಳ್ಕೊತಾನೆ. ಅಂದ್ರೆ ಆ ಏಲಿಯನ್ ಗಳು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಬಂದಿಲ್ಲ, ನಾವುಗಳೇ ಆ ಏಲಿಯನ್ ಗಳ ಬಗ್ಗೆ ತಿಳ್ಕೊಳ್ದೆ ಅಟ್ಯಾಕ್ ಅನ್ನ ಮಾಡಿ ಡ್ಯಾಮೇಜ್ ಅನ್ನ ಮಾಡ್ಬಿಟ್ಟಿದೀವಿ. ಸೊ ಇವಾಗ ಅವರು ನಮ್ಗೆ ಯಾವ್ದೇ ರೀತಿ ತೊಂದರೆಯನ್ನ ಕೊಡೋದಿಕ್ಕೆ ನೋಡ್ತಿಲ್ಲ ಅಲ್ವಾ. ಅವರ ಪಾಡಿಗೆ ಅವರನ್ನ ಬಿಟ್ರೆ ಅವರು ವಾಪಸ್ ಹೋಗ್ಬಿಡ್ತಾರೆ ಅನ್ನೋದಾಗಿ ನಮ್ಮ ವ್ಯಾಲೆಂಟೈನ್ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಜೂಲಿಯಾ ಅವಳನ್ನ ತೋರಿಸ್ಬೇಕಾದ್ರೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಅನ್ನ ಮಾಡಿರ್ಬೇಕಾದ್ರೆ ಇವಾಗ ಎಚ್ಚರಿ ಆಗ್ತಾಳೆ. ಅಂಡ್ ಎದ್ದು ಟಿವಿಯನ್ನ ನೋಡ್ಬೇಕಾದ್ರೆ ಆ ಏಲಿಯನ್ ಸ್ಪೇಸ್ ಶಿಪ್ ಬಂದು ಕ್ರಾಶ್ ಆಗಿದೆ ಅಲ್ವಾ. ಸೊ ಇವಾಗ ದೊಡ್ಡ ಪ್ರಮಾಣದಲ್ಲಿ ಎಲ್ಲನೂ ಡ್ಯಾಮೇಜ್ ಆಗ್ಬಿಟ್ಟಿದೆ ಅನ್ನೋದಾಗಿನೇ ಹೇಳ್ತಿರ್ತಾರೆ. ನಂತರ ಸರಿ ಹೋಗಿ ಅಂತ ಇವಳು ಟೇಬಲ್ ಕಡೆಗೆ ತಿರುಗಿ ನೋಡ್ತಿರ್ಬೇಕಾದ್ರೆ ಇವಳ ಫ್ರೆಂಡ್ ಆಗಿರುವ ಸೂಜಿ ಅವಳ ಇಯರ್ಫೋನ್ ಅನ್ನ ಒಂದು ಪ್ಯಾಕ್ ಅನ್ನ ಮಾಡಿ ಮಡಗಿದ್ದಾರೆ. ಅಂದ್ರೆ ನಮ್ಮ ಸೂಜಿ ಅವಳು ತೀರೋಗ್ಬಿಟ್ಟಿದ್ದಾಳೆ ಅನ್ನುವ ವಿಷಯ ಜೂಲಿಯಾಗೆ ಗೊತ್ತಾಗುತ್ತೆ. ಅಷ್ಟೇ ಇವಾಗ ನಮ್ಮ ಜೂಲಿಯಾಗೆ ಆ ವಿಷಯವನ್ನ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಆದ್ರೂ ಕೂಡ ನಮ್ಮ ಆರ್ಥಮ್ ಎಲ್ಲಿಗೆ ಹೋದ ಅವನನ್ನಾದ್ರವೇ ನೋಡೋಣ ಅಂತ ಹೊರಗೆ ಬಂದು ಹುಡುಕ್ಬೇಕಾದ್ರೆ ಫೈನಲಿ ಆರ್ಥಮ್ ಕೂಡ ಹೊರಗಡೆ ಕುಳಿತಿರ್ತಾನೆ. ಅಂಡ್ ಅವನನ್ನ ಕರ್ಕೊಂಡು ಸೀದಾ ನಮ್ಮ ಜೂಲಿಯಾ ಈ ಜಾಗದಿಂದಾನೇ ಹೊರಗಡೆ ಬಂದ್ಬಿಡ್ತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ನಮ್ಮ ಕರ್ನಲ್ ಆಗಿರುವ ವ್ಯಾಲೆಂಟೈನ್ ಇದೇ ಜಾಗಕ್ಕೆ ಎಂಟ್ರಿಯನ್ನ ಕೊಡ್ಬೇಕಾದ್ರೆ ನಮ್ಮ ಜೂಲಿಯಾ ಅವಳ ಬಾಯ್ ಫ್ರೆಂಡ್ ಆಗಿರುವ ಆರ್ಥಮ್ ಬೇರೆ ಜೊತೆ ಇದ್ದಾನೆ ಅಲ್ವಾ. ಸೊ ಇವನನ್ನ ಕಂಡ್ರೆ ವ್ಯಾಲೆಂಟೈನ್ಗೆ ಒಂದು ಸ್ವಲ್ಪ ಕೂಡ ಇಷ್ಟವಿರೋದಿಲ್ಲ. ಆದ್ರೆ ಇವಾಗ ಇದೇ ಆರ್ಥಮ್ ಜೂಲಿಯಾ ಅವಳ ಪ್ರಾಣವನ್ನ ಕಾಪಾಡಿದ್ದಾನೆ ಅಲ್ವಾ. ಸೊ ನಮ್ಮ ವ್ಯಾಲೆಂಟೈನು ಆರ್ಥಮಿಗೆ ಥ್ಯಾಂಕ್ ಯು ಅನ್ನುವೇ ಹೇಳ್ತಾನೆ. ನಂತರ ವಾಪಸ್ಸು ನಮ್ಮ ಜೂಲಿಯಾ ಅವಳನ್ನ ಮಾತ್ರವಾಗಿನೇ ಮನೆಗೆ ಕರ್ಕೊಂಡು ಬರ್ತಾನೆ. ಆ ರೀತಿ ಕರ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಜೂಲಿಯಾ ಇವಾಗ ಇಷ್ಟೆಲ್ಲ ಆಗಿದೆ ಅಂದ್ರೆ ಯಾವ ರೀತಿ ಇವಾಗ ನಾವು ಬದುಕೋದು ಅಂತ ಕೇಳ್ಬೇಕಾದ್ರೆ ಏನುವೇ ಇಲ್ಲ, ಕೆಲವು ದಿನಗಳವರೆಗೆ ಕರ್ಫ್ಯೂವನ್ನ ಆರ್ಡರ್ ಮಾಡಿದ್ದಾರೆ. ಬಟ್ ಆದ್ರೆ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ, ನೀವು ಆರಾಮಾಗಿ ಕಾಲೇಜಿಗೆ ಹೋಗಿ ಮತ್ತೆ ಮನೆಗೆ ಬರಬಹುದು ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಈ ವ್ಯಾಲೆಂಟೈನ್ ಮಿಲಿಟರಿಯಲ್ಲಿ ವರ್ಕನ ಮಾಡಿ ಬರ್ತಿದ್ದಾನೆ ಅಲ್ವಾ, ಆದ್ರಿಂದ ನಾವು ಯಾವಾಗ್ಲೂ ಬಿಸಿ ಇರ್ತೀವಿ, ನಮ್ಮ ಮಗಳನ್ನ ನೋಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ನಮ್ಮ ಜೂಲಿಯಾ ಅವಳನ್ನ ನೋಡ್ಕೊಳ್ಳೋದಕ್ಕೆ ಅವಳ ಅಜ್ಜಿಯನ್ನೇ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಜೂಲಿಯಾ ತುಂಬಾನೇ ಕೋಪವನ್ನ ಮಾಡ್ಕೊಂಡ್ ಬಿಡ್ತಾಳೆ. ಅಂಡ್ ಇವಾಗ ಎಲ್ಲ ಕಡೆನೂ ಕರ್ಫ್ಯೂವನ್ನುವೇ ಕೂಡ ಮಡಗ್ಬಿಟ್ಟಿದ್ದಾರೆ ಅಲ್ವಾ, ಆದ್ರಿಂದ ಸ್ಟೂಡೆಂಟ್ ಗಳು ಕೂಡ ನಾರ್ಮಲ್ ಆಗಿ ಅವರ ಸ್ಕೂಲು ಕಾಲೇಜಿಗೆ ಹೋಗೋದಿಕ್ಕಾಗಿ ಬಿಡೋದಿಲ್ಲ. ಬದಲಾಗಿ ಮಿಲಿಟರಿಯ ವೆಹಿಕಲ್ ನಲ್ಲೇ ಕಾಲೇಜಿಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಕಾಲೇಜಿನಿಂದ ಮನೆಗೆ ಕರ್ಕೊಂಡು ಬರ್ತಾರೆ. ಸೊ ಇವಾಗ್ಲೂ ಕೂಡ ಅದೇ ರೀತಿಯಾಗಿನೇ ಮಿಲಿಟರಿ ಅವರು ಬಂದು ಸ್ಟೂಡೆಂಟ್ ಗಳನ್ನ ಕರ್ಕೊಂಡು ಕಾಲೇಜಿಗೆ ಬಿಡ್ತಾರೆ. ನಂತರ ನಮ್ಮ ಜೂಲಿಯಾ ಕೂಡ ಕಾಲೇಜಿನ ಒಳಗಡೆಗೆ ಎಂಟರ್ ಆಗ್ಬೇಕಾದ್ರೆ ನಮ್ಮ ಸೂಜಿಯಾ ತೀರೋಗ್ಬಿಟ್ಟಿರೋದ್ರಿಂದ ಅವಳ ನೆನಪಿಗಾಗಿ ಒಂದು ಫೋಟೋವನ್ನ ಮಡಗಿದ್ದಾರೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಜೂಲಿಯಾಗೆ ಇನ್ನವೇ ದುಃಖವಾಗೋದಿಕ್ಕೆ ಶುರುವಾಗ್ಬಿಡುತ್ತೆ. ಅದು ಅಲ್ಲದೆ ನನ್ನ ಫ್ರೆಂಡು ಸಾಯೋದಿಕ್ಕೆ ಏಲಿಯನ್ ಗಳೇ ಕಾರಣ, ಸೊ ಇವುಗಳನ್ನ ಮಾತ್ರ ನಾವು ಸುಮ್ನೆ ಬಿಡ್ಬಾರ್ದು ಅನ್ನೋದಾಗಿ ಕೋಪವನ್ನ ಮಾಡ್ಕೋತಾಳೆ. ನಂತರ ಕ್ಲಾಸಿನಲ್ಲಿ ಇರ್ಬೇಕಾದ್ರೆ ಲಚ್ಚರು ಅರ್ಥವನ್ನ ಮಾಡ್ಸೋದಿಕ್ಕೆ ಟ್ರೈಯನ್ನ ಮಾಡ್ತಾರೆ. ಈ ಏಲಿಯನ್ ಗಳು ನಮ್ಗೆ ತೊಂದರೆಯನ್ನ ಕೊಡೋದಿಕ್ಕಾಗಿ ಬಂದಿಲ್ವಂತೆ. ಸೊ ಇವುಗಳನ್ನ ನಮ್ಮ ದುಶ್ಮನ್ಗಳ ಹಾಗೆ ನೋಡೋದನ್ನ ನಿಲ್ಸಿ, ಹಾಗೆ ಈ ಅವಕಾಶವನ್ನ ನಾವು ಬಳಸ್ಕೊಂಡ್ರೆ ಅಂತರಿಕ್ಷದ ಬಗ್ಗೆ ನಾವು ಇನ್ನವೇ ತಿಳ್ಕೊಳ್ಬಹುದು.
ಸೊ ಏಲಿಯನ್ ಗಳನ್ನ ಇಟ್ಟು ನಾವು ಇನ್ನೊಬ್ಬ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಬಹುದು ಅನ್ನೋದಾಗಿನೇ ಹೇಳ್ಕೊತಿರ್ತಾರೆ. ಬಟ್ ಆದ್ರೆ ನಮ್ಮ ಜೂಲಿಯಾಗೆ ಎಷ್ಟೊಂದು ಕೋಪ ಬಂದ್ಬಿಟ್ಟಿದೆ ಅಂದ್ರೆ, ಮೊದ್ಲು ಈ ಏಲಿಯನ್ ಗಳನ್ನ ಅವರ ಗ್ರಹಕ್ಕೆ ವಾಪಸ್ ಕಳ್ಸಿ, ಇಲ್ಲಾಂದ್ರೆ ನಾನು ಅವುಗಳ ಕಥೆಯನ್ನ ಮುಗಿಸ್ತೀನಿ ಅನ್ನೋದಾಗಿ ಕೋಪ ಮಾಡ್ಕೋತಾಳೆ. ನಂತರ ನಮ್ಮ ಜೂಲಿಯಾ ವಾಪಸ್ಸು ಇವಳ ಮನೆಗೆನೆ ಬಂದು ಇವಳ ಫಾದರ್ ನ ಒಂದು ಸೀಕ್ರೆಟ್ ಲಾಕರ್ ಅನ್ನವೇ ಕೂಡ ಓಪನ್ ಮಾಡ್ತಾಳೆ. ಅಂಡ್ ಅದ್ರ ಒಳಗಡೆ ಇರುವ ಗನ್ ಅನ್ನವೇ ಕೂಡ ಇವಳನ್ನೇ ಎಕ್ಕೊಂಡ್ ಬಿಡ್ತಾಳೆ. ನಂತರ ಕರ್ಫ್ಯೂ ಸ್ಟಾರ್ಟ್ ಆಗೋದಿಕ್ಕೆ ಇನ್ನು 1 ಅವರ್ ಇದೆ ಅಂತ ಗೊತ್ತಾಗ್ಬೇಕಾದ್ರೆ ಸೀದಾ ನಮ್ಮ ಜೂಲಿಯಾ ಒಂದು ಗ್ಯಾರೇಜ್ ನ ಒಳಗಡೆಗಾಗಿನೇ ಬರ್ತಾಳೆ. ಅಂದ್ರೆ ಇವಳ ಫ್ರೆಂಡ್ಸ್ ಗಳ ಗ್ಯಾಂಗು ಆಲ್ರೆಡಿ ಜಾಗಕ್ಕಾಗಿನೇ ಬಂದಿರುತ್ತೆ. ಸೊ ಇವಾಗ ಇವರ ಉದ್ದೇಶ ಏನಾಗಿದೆ ಅಂದ್ರೆ, ಬೇರೆ ಯಾವ್ದೋ ಪ್ಲಾನೆಟ್ ನಿಂದ ಬಂದಿರುವ ಏಲಿಯನ್ ಗಳ ಸ್ಪೇಸ್ ಶಿಪ್ ನಮ್ಮ ಪರ್ಮಿಷನ್ ಇಲ್ದೆ ನಮ್ಮ ಗ್ರಹದ ಒಳಗಡೆಗೆ ಲ್ಯಾಂಡ್ ಅನ್ನ ಮಾಡಿದೆ. ಅಂಡ್ ಅವರಿಗೆ ಇಷ್ಟ ಬಂದಾಗೆ ಎಲ್ಲವನ್ನ ನಡೆಸ್ತಾ ಇದ್ದಾರೆ ಅನ್ನೋದಾಗಿನೇ ತಿಳ್ಕೊಂಡಿದ್ದಾರೆ. ಸೊ ಈ ಮಾತನ್ನ ಕೇಳುವ ನಮ್ಮ ಜೂಲಿಯಾ ಕೂಡ, ನೋಡ್ರ ನಾವು ಬಾಯ್ ಮಾತಲ್ಲಿ ಮಾತಾಡ್ಕೊಂಡಿದ್ರೆ ಯಾವ್ದೇ ರೀತಿ ಕೆಲ್ಸವನ್ನ ಮಾಡೋದಿಕ್ಕಾಗಲ್ಲ, ನಾವು ಹೇಗಾದ್ರೂ ಮಾಡಿ ಆ ಏಲಿಯನ್ ಗಳಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ಇವಳು ಫಾದರ್ ನ ಲಾಕರ್ ಇಂದ ಕದ್ದು ತಂದಿರುವ ಗನ್ ಅನ್ನ ತೋರಿಸ್ತಾಳೆ. ನಂತರ ಇವ್ರೆಲ್ರೂ ಕೂಡ ಒಂದಷ್ಟು ವೆಪನ್ ಗಳನ್ನ ತಯಾರನ್ನ ಮಾಡ್ಕೊಂಡು, ಹೇಗಿದ್ರೆ ಇವಾಗ ತುಂಬಾನೇ ಬಿಲ್ಡಿಂಗ್ ಗಳು ಮುರಿದೋಗಿದಾವೆ ಅಲ್ವಾ, ಸೊ ನಾವು ಅದೇ ಬಿಲ್ಡಿಂಗ್ ಗಳನ್ನ ಬಳಸ್ಕೊಂಡು ಆ ಏಲಿಯನ್ ಸ್ಪೇಸ್ ಶಿಪ್ ನ ಹತ್ರಕ್ಕಾಗಿನೇ ಹೋಗೋಣ ಅಂತ ಡಿಸೈಡ್ ಅನ್ನ ಮಾಡ್ಕೋತಾರೆ. ಅಂಡ್ ಅದೇ ರೀತಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಆ ಸ್ಪೇಸ್ ಶಿಪ್ ಇದ್ದಿರುವ ಜಾಗವನ್ನ ಹುಡುಕಿ ಬರ್ತಾರೆ. ಸೊ ಅದೇ ರೀತಿಯಾಗಿ ಬರ್ತಿರ್ಬೇಕಾದ್ರೆ ಮುಂದಗಡೆ ಯಾವ ರೀತಿ ಆದ್ರೂ ಪ್ರಾಬ್ಲಮ್ ಬರಬಹುದು ಅಲ್ವಾ, ಆದ್ರಿಂದ ನಮ್ಮ ಜೂಲಿಯಾ ಅವಳನ್ನ ಒಂದು ಕಾರಿನ ಒಳಗಡೆನೆ ಕೂರ್ಸಿ, ನಾವೇನೆ ಹೋಗಿ ಎಲ್ಲ ಕೆಲ್ಸವನ್ನ ಮುಗಿಸಿ ವಾಪಸ್ ಬರ್ತೀವಿ, ಅಲ್ಲಿವರೆಗೂ ನೀನು ಈ ಕಾರಿನ ಒಳಗಡೆನೆ ಇರು ಅನ್ನೋದಾಗಿನೇ ಕೂರಿಸಿ ಬರ್ತಾರೆ. ಅಂಡ್ ಅದೇ ರೀತಿಯಾಗಿನೇ ಹುಡಿಕೊಂಡು ಒಂದು ಸ್ಟೋರ್ ನ ಒಳಗಡೆಗೆ ಬರ್ಬೇಕಾದ್ರೆ ನಮ್ಮ ಟೀಮಿನವರಿಗೆ ಒಂದು ವಿಚಿತ್ರವಾಗಿರುವ ಡಿವೈಸ್ ಏನೇ ಸಿಗ್ಬಿಡುತ್ತೆ. ಮೇ ಬಿ ಇದನ್ನ ನೋಡೋದಿಕ್ಕೆ ಆ ಏಲಿಯನ್ ಗಳ ಸ್ಪೇಸ್ ಶಿಪ್ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಅದ್ರ ಒಂದು ಭಾಗ ಈ ಜಾಗಕ್ಕಾಗಿನೇ ಬಂದು ಬಿದ್ದಿದೆ ಅನ್ಸುತ್ತೆ. ಬಟ್ ಆದ್ರೆ ಇದನ್ನ ಇಟ್ಕೊಂಡು ನಾವು ಏನನ್ನ ಮಾಡೋಣ ಅಂತ ಇಗ್ನೋರ್ ಅನ್ನ ಮಾಡಿ ಮುಂದೆನೆ ಟ್ರಾವೆಲ್ ಮಾಡ್ತಾರೆ. ಇನ್ನೊಂದ್ ಕಡೆ ನಮ್ಮ ಜೂಲಿಯಾ ಅವಳನ್ನ ಕಾರಿನ ಒಳಗಡೆ ಕೂರ್ಸಿ ಬಂದಿದ್ರು ಅಲ್ವಾ, ಸೊ ನಾವು ಎಷ್ಟು ಹೊತ್ತಿನವರೆಗೂ ಇದೇ ಜಾಗದಲ್ಲಿ ಕುಳಿತಿರೋದು, ಇದ್ರ ಬದಲು ನನ್ನ ಫ್ರೆಂಡ್ ಅವಳ ಮನೆಗಾದ್ರೂ ಹೋಗೋಣ ಅಂತ ಸೀದಾ ಹೊರಗಡೆಗಾಗಿನೇ ಬಂದು ಸೂಜಿ ಅವಳ ಫ್ಲಾಟಿನ ಒಳಗಡೆಗಾಗಿನೇ ಬರ್ತಾಳೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ನಮ್ಮ ಜೂಲಿಯಾ ಮತ್ತೆ ಸೂಜಿ ಅವರ ಫೋಟೋ ಸಿಗ್ಬಿಡುತ್ತೆ. ಅಂಡ್ ಅದ್ರ ಜೊತೆ ಸೂಜಿಯಾ ಕೊನೆಯದಾಗಿ ಮಾತಾಡಿದ ಒಂದು ವಾಯ್ಸ್ ನೋಟ್ ಕೂಡ ಸಿಗ್ಬಿಡುತ್ತೆ. ಅಷ್ಟೇ ಅದನ್ನ ನೋಡ್ಬೇಕಾದ್ರೆ ನಮ್ಮ ಜೂಲಿಯಾ ಅವಳ ಕೈಯಲ್ಲಿ ತಡ್ಕೊಳ್ಳೋದಕ್ಕೇನೆ ಆಗ್ತಿರಲ್ಲ, ಬೇಜಾರನ್ನ ಮಾಡ್ಕೋತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಒಂದು ಏಲಿಯನು ನಮ್ಮ ಜೂಲಿಯಾ ಮುಂದಕ್ಕಾಗಿನೇ ಬಂದು ನಿಂತ್ಕೊಳ್ಳುತ್ತೆ. ಇದನ್ನ ನೋಡಿ ಭಯವನ್ನ ಪಡ್ಕೊಳ್ಳುವ ನಮ್ಮ ಜೂಲಿಯಾ ಗನ್ನನ್ನ ತೆಗೆದು ಫಟಾಫಟ್ ಅಂತ ಶೂಟ್ ಮಾಡ್ಬಿಡ್ತಾಳೆ. ಆ ರೀತಿ ಶೂಟ್ ಅನ್ನ ಮಾಡ್ಕೊಂಡು ಹಿಂದಕ್ಕಾಗಿ ಬರ್ತಿರ್ಬೇಕಾದ್ರೆ ಬ್ಯಾಲೆನ್ಸ್ ಅನ್ನ ಕಳ್ಕೊಂಡು ಕೆಳಗಡೆಗಾಗಿನೇ ಬಿದ್ದೋಗ್ತಿರ್ತಾಳೆ. ಆದ್ರೆ ಸರಿಯಾದ ಟೈಮಿಗೆ ಆ ಏಲಿಯನ್ ಓಡಿ ಬಂದು ನಮ್ಮ ಜೂಲಿಯಾ ಅವಳನ್ನ ಹಿಡ್ಕೊಂಡು ಕಾಪಾಡುತ್ತೆ. ಅಂಡ್ ಆ ಏಲಿಯನ್ ಅನ್ನ ನೋಡ್ತಿರ್ಬೇಕಾದ್ರೆ ಅದ್ರ ಒಳಗಡೆ ಮನುಷ್ಯರು ಇರೋ ಹಾಗೇನೆ ಕಾಣಿಸ್ತಿರುತ್ತೆ. ಬಟ್ ಆದ್ರೆ ಏಲಿಯನ್ ಅನ್ನ ನೋಡಿ ನಮ್ಮ ಜೂಲಿಯಾ ತುಂಬಾನೇ ಜೋರಾಗಿ ಕೂಗಾಡ್ಬಿಟ್ಟಿರ್ತಾಳೆ. ಸೊ ಆ ಸೌಂಡ್ ಅನ್ನ ಕೇಳಿಸ್ಕೊಳ್ಳುವ ನಮ್ಮ ಫ್ರೆಂಡ್ಸ್ ಗಳು ಎಲ್ಲರಿಗೂ ಮೇಲಕ್ಕಾಗಿನೇ ಬಂದು ಆ ಏಲಿಯನ್ಗೆ ಎರ್ರ ಬಿರಿಯಾಗಿನೇ ಹೊಡಿಯೋದಕ್ಕಾಗಿ ಶುರು ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಹೊಡಿತಾ ಇರ್ಬೇಕಾದ್ರೆ ಏಲಿಯನ್ ಕೂಡ ಕಂಟ್ರೋಲ್ ಅನ್ನ ತಪ್ಪಿ ಆ ಬಿಲ್ಡಿಂಗ್ ನಿಂದಾನೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಇವಾಗ ಅದಕ್ಕೂ ಕೂಡ ತುಂಬಾನೇ ಡ್ಯಾಮೇಜ್ ಆಗಿರ್ತಾ ಇರೋದ್ರಿಂದ ಆ ಏಲಿಯನ್ ಹಾಕೊಂಡಿರುವ ಸೂಟಿನಿಂದ ಹೊರಗಡೆಗಾಗಿನೇ ಬಂದ್ಬಿಡುತ್ತೆ. ಸೊ ಇದನ್ನ ನೋಡುವ ನಮ್ಮ ಫ್ರೆಂಡ್ಸ್ ಗಳು ಪಟಾಪಟ್ ಅಂತ ಕೆಳಗಡೆ ಬಂದು ನೋಡ್ಬೇಕಾದ್ರೆ ಆ ಏಲಿಯನ್ ನ ಸೂಟ್ ಮಾತ್ರ ಒಂದು ಜಾಗದಲ್ಲಿ ಬಿದ್ದಿರುತ್ತೆ. ಸೊ ಅದನ್ನ ನಮ್ಮ ಗ್ಯಾರೇಜ್ ಗೆನೆ ತಗೊಂಡು ಇದ್ರ ಮೇಲೆ ರಿಸರ್ಚ್ ಅನ್ನ ಮಾಡೋಣ ಅನ್ನೋದಾಗಿ ಎತ್ತಾಕೊಂಡು ಬರ್ತಾರೆ. ಬಟ್ ಆದ್ರೆ ಇದೇ ಜಾಗದಲ್ಲಿ ನಮ್ಮ ಜೂಲಿಯಾಗೆ ಧೂಳನ್ನ ಕಚ್ಕೊಂಡಿರುವ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಅಂಡ್ ಅವನು ನೋಡೋದಿಕ್ಕೂ ಕೂಡ ನಾರ್ಮಲ್ ಆಗಿ ಮನುಷ್ಯನ ಹಾಗೇನೆ ಕಾಣಿಸ್ತಿರ್ತಾನೆ. ಆದ್ರೆ ನಮ್ಮ ಜೂಲಿಯಾ ಇದ್ರ ಬಗ್ಗೆ ಯಾರ ಹತ್ರನವೇ ಕೂಡ ಹೇಳ್ಕೊಳ್ಳೋದಿಲ್ಲ. ನಮ್ಗೇನಿಗೆ ಬೇಕು, ನಾವು ವಾಪಸ್ ಹೋಗ್ಬಿಡೋಣ ಅಂತ ಟೀಮಿನವರ ಜೊತೆ ಹಿಂತಿರುಗಿ ಬಂದ್ಬಿಡ್ತಾಳೆ. ಅಂಡ್ ಮನೆಗೆ ಬಂದು ಅವತ್ತು ನೈಟು ಮಲ್ಕೋಬೇಕಾದ್ರೆ ಇವಳಿಗೆ ನಿದ್ದೆನೆ ಬರ್ತಿರಲ್ಲ. ಆ ಏಲಿಯನ್ ಬೇರೆ ನಮ್ಮ ಜೂಲಿಯಾಗೆ ಹೆಲ್ಪ್ ಅನ್ನ ಮಾಡಿ ಕೊಟ್ಟಿತ್ತು ಅಲ್ವಾ, ಸೊ ಅದ್ರ ಬಗ್ಗೆನೆ ತುಂಬಾನೇ ಯೋಚನೆಗಳು ಬರ್ತಾನೆ ಇರುತ್ತೆ. ಮೇ ಬಿ ಆ ಬಿಲ್ಡಿಂಗ್ ನಲ್ಲಿ ಬಿದ್ದಿದ್ದ ವ್ಯಕ್ತಿನೇ ಏಲಿಯನ್ ಇರ್ಬೇಕು ಅಂತ ಯೋಚನೆಯನ್ನ ಮಾಡ್ತಿರ್ತಾಳೆ. ಅಂಡ್ ಅದೇ ರೀತಿ ಮಾರ್ನಿಂಗ್ ಆಗಿ ಕೂಡಲೇ ನಾವು ಇನ್ನು ತಡವನ್ನ ಮಾಡ್ಬಾರ್ದು ಅಂತ ಇವಳ ಫಾದರ್ ನ ಒಂದು ಟ್ರಕ್ ಅನ್ನ ಎತ್ಕೊಂಡು ಆ ರಿಸ್ಟ್ರಿಕ್ಟೆಡ್ ಏರಿಯಾಗೆನೆ ಬಂದ್ಬಿಡ್ತಾಳೆ. ಅಂಡ್ ಇವಾಗ ಮತ್ತೆ ಅದೇ ಬಿಲ್ಡಿಂಗ್ ನ ಒಳಗಡೆಗಾಗಿನೇ ಬಂದು ಏಲಿಯನ್ ಏನಾಗಿದೆ ಅಂತ ನೋಡ್ಬೇಕಾದ್ರೆ ಅದ್ರ ಸಿಚುವೇಶನ್ ಕೂಡ ತುಂಬಾನೇ ಹಾಳಾಗಿ ಅನ್ಕಾನ್ಶಿಯಸ್ ಆಗಿರುತ್ತೆ. ಸೊ ಅದನ್ನ ಒಂದು ವೀಲ್ ಚೇರ್ ನ ಮೇಲ್ಗಡೆಗೆ ಎತ್ತಾಕೊಂಡು ಆ ಜಾಗದಿಂದಾನೇ ಕರ್ಕೊಂಡು ಬಂದ್ಬಿಡ್ತಾಳೆ. ನಂತರ ಕಾಲೇಜಿಗೆ ಬರ್ಬೇಕಾದ್ರೆ ನಾವು ಹೇಗಾದ್ರೂ ಮಾಡಿ ಆ ಏಲಿಯನ್ಗೆ ಹೆಲ್ಪ್ ಅನ್ನ ಮಾಡ್ಬೇಕು ಅಂತ ಇವಳ ಕ್ಲಾಸ್ಮೇಟ್ ಆಗಿರುವ ಗೂಗಲ್ ಅನ್ನುವ ವ್ಯಕ್ತಿಯನ್ನ ಭೇಟಿ ಮಾಡ್ತಾಳೆ. ಅಂಡ್ ಆ ಹುಡುಗನನ್ವೇ ಕೂಡ ಹೊರಗಡೆಗಾಗಿನೇ ಕರ್ಕೊಂಡು ಬಂದು ಏಲಿಯನ್ ಅನ್ನ ತೋರಿಸ್ತಾಳೆ. ಅಷ್ಟೇ ಆ ಹುಡುಗ ಏಲಿಯನ್ ಅನ್ನ ನೋಡ್ಬೇಕಾದ್ರೆ ಖುಷಿಯನ್ನ ತಡ್ಕೊಳ್ಳೋದಕ್ಕೇನೆ ಆಗಲ್ಲ. ಆದ್ರೂ ಕೂಡ ನಾವು ಏಲಿಯನ್ ಅನ್ನ ಸರಿ ಮಾಡೋಣ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೊಂಡು ಆ ಏಲಿಯನ್ ಅನ್ನ ಪೂರ್ತಿಯಾಗಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಏಲಿಯನ್ ಗಳಿವೆ ಕೂಡ ಮನುಷ್ಯರನ್ನೇ ಹೋಲುವ ಹಾಗೇನೆ ಕಾಣಿಸ್ತಿರುತ್ತೆ.
ಒಂದ್ ವೇಳೆ ನಮ್ಮ ಬ್ಲಡ್ ಏನಾದ್ರೂ ಅದ್ರ ಜೊತೆ ಮ್ಯಾಚ್ ಆದ್ರೆ ಖಂಡಿತ ನಾವು ಬದುಕಿಸಬಹುದು ಅಂತ ಯೋಚಿಸಿ ಯಾವ್ದಾದ್ರೂ ರಿಸರ್ಚ್ ಸೆಂಟರ್ ಅಥವಾ ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ನೋದಾಗಿ ಹೇಳ್ತಾನೆ. ಸೊ ನಮ್ಮ ಜೂಲಿಯಾ ಬಂದು ಆರ್ಮಿ ಮ್ಯಾನ್ ನ ಮಗಳಾಗಿದ್ದಾಳೆ ಅಲ್ವಾ. ಸೊ ಇವಳ ತಂದೆ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಹಾಸ್ಪಿಟಲ್ ಅನ್ನ ಅರೇಂಜ್ ಮಾಡ್ಕೋತಾಳೆ. ನಂತರ ಈ ಏಲಿಯನ್ ಅನ್ನ ಕರ್ಕೊಂಡು ಪಟಾಪಟ್ ಅಂತ ಹಾಸ್ಪಿಟಲ್ ಗೆ ಟ್ರಾನ್ಸ್ಫರ್ ಆಗ್ತಾರೆ. ಅಂಡ್ ಅಲ್ಲಿಗೆ ಬಂದ ನಂತರ ಈ ಗೂಗಲ್ ಕೂಡ ತುಂಬಾನೇ ರಿಸರ್ಚ್ ಅನ್ನ ಮಾಡಿ ನೋಡಿ ನಮ್ಮ ಮನುಷ್ಯರ ಬ್ಲಡ್ ಈ ಏಲಿಯನ್ ಜೊತೆಗೆ ಮ್ಯಾಚ್ ಆಗುತ್ತೆ ಅನ್ನೋದಾಗಿ ತಿಳ್ಕೊತಾನೆ. ಆದ್ರಿಂದ ನಮ್ಮ ಜೂಲಿಯಾ ಬ್ಲಡ್ ಅನ್ನೇ ಅದಕ್ಕೆ ಟ್ರಾನ್ಸ್ಮಿಟರ್ ಅನ್ನ ಕೊಡ್ತಾರೆ. ನಂತರ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಆ ಏಲಿಯನ್ ಕೂಡ ಕಾನ್ಶಿಯಸ್ ಗೆನೆ ಬರುತ್ತೆ. ಅಂಡ್ ಇದನ್ನ ನೋಡುವ ಜೂಲಿಯಾ ಕೂಡ ಅದ್ರ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಆ ಏಲಿಯನ್ ಇವಳಿಗೆ ಥ್ಯಾಂಕ್ ಯು ಅನ್ನ ಹೇಳುವ ನೆಪದಲ್ಲಿ ಅದ್ರ ಶಕ್ತಿಯಿಂದ ಒಂದು ಬ್ರಾಸ್ಲೆಟ್ ಅನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಅಂಡ್ ಇವಾಗ ಈ ಏಲಿಯನ್ ಗೆ ಕಾನ್ಶಿಯಸ್ ಬಂದಿದೆ ಅಲ್ವಾ. ಸೊ ಇವಾಗ ನಮ್ಮ ಗ್ಯಾರೇಜ್ ಗೆನೆ ತಗೊಂಡೋಗಿ ಇದನ್ನ ನೋಡ್ಕೊಳ್ಳೋಣ ಅಂತ ಅದನ್ನ ಎತ್ತಾಕೊಂಡು ಸೀದಾ ಗ್ಯಾರೇಜ್ ಒಳಗಡೆಗೆ ತಂದು ಎಲ್ಲಾ ಸೆಟಪ್ ಗಳನ್ನ ಮಾಡ್ತಾರೆ. ನಂತರ ನಮ್ಮ ಜೂಲಿಯಾ ಫ್ರೆಶ್ ಅಪ್ ಆಗೋಣ, ಸ್ನಾನವನ್ನ ಮಾಡೋಣ ಅಂತ ಸ್ನಾನ ಮಾಡ್ತಿರ್ಬೇಕಾದ್ರೆ ಆ ಏಲಿಯನ್ ಕೊಟ್ಟಿರುವ ಬ್ರಾಸ್ಲೆಟ್ ಒಂದು ಕೈಯಿಂದ ಇನ್ನೊಂದು ಕೈಗೆ ಈಸಿಯಾಗಿನೇ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ ಆ ಬ್ರಾಸ್ಲೆಟ್ ನೀರನ್ನು ಕೂಡ ಕಂಟ್ರೋಲ್ ಮಾಡುವ ಪವರ್ ಅನ್ನ ನಮ್ಮ ಜೂಲಿಯಾಗೆನೆ ಕೊಡುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಆರ್ಮಿ ಟೀಮ್ ಮತ್ತೆ ಸೈಂಟಿಸ್ಟ್ ಗಳನ್ನ ತೋರಿಸ್ಬೇಕಾದ್ರೆ ಅದೇ ನಮ್ಮ ಟೀಮಿನವರಿಗೆ ಒಂದು ವಿಚಿತ್ರವಾದ ಡಿವೈಸ್ ಸಿಕ್ಕಿ ಇಗ್ನೋರ್ ಅನ್ನ ಮಾಡಿದ್ರು ಅಲ್ವಾ. ಸೊ ಅದೇ ಡಿವೈಸ್ ಇವಾಗ ಈ ಸೈಂಟಿಸ್ಟ್ ಗಳ ಕೈಗೆನೆ ಸಿಕ್ಕಿದೆ. ಸೊ ಅದನ್ನ ಲ್ಯಾಬ್ ನ ಒಳಗಡೆಗೆ ಎತ್ಕೊಂಡು ಬಂದು ಅದ್ರ ಬಗ್ಗೆ ತಿಳ್ಕೊಳ್ಳೋದಿಕ್ಕಾಗಿ ನೋಡ್ತಿರ್ತಾರೆ. ನಂತರ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಈ ಸೈಂಟಿಸ್ಟ್ ಗಳಿಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ಆ ಏಲಿಯನ್ ಗಳ ಸ್ಪೇಸ್ಶಿಪ್ ಹತ್ರದಲ್ಲಿರುವ ಎಲ್ಲಾ ನೀರನ್ನ ತನ್ನ ಕಡೆಗೆನೆ ಎಳ್ಕೊಳ್ತಾ ಇದೆಯಂತೆ. ಯಾಕಂದ್ರೆ ಈ ಸೈಂಟಿಸ್ಟ್ ಗಳಿಗೆ ಒಂದು ಚಿಕ್ಕ ಡಿವೈಸ್ ಸಿಕ್ಕಿದೆ ಅಲ್ವಾ. ಅದು ಬೇರೆ ಏನಿವೆ ಅಲ್ಲ, ಅದೇ ಏಲಿಯನ್ ಗಳ ಶಿಪ್ಪಿನ ಒಂದು ಇಂಪಾರ್ಟೆಂಟ್ ಆದ ಪಾರ್ಟ್ ಆಗಿರುತ್ತೆ. ಸೊ ಅದು ವಾಪಸ್ ಬೇಕು ಅನ್ನೋದಾಗಿ ಸುತ್ತಮುತ್ತ ಇರುವ ಎಲ್ಲಾ ನೀರನ್ನ ತಮ್ಮ ಹತ್ರಕ್ಕಾಗಿ ಎಳ್ಕೊತಾ ಇದಾವೆ. ಅಂಡ್ ಈ ವಿಷಯವನ್ನ ಕೇಳುವ ಕಮಾಂಡರು ನೀರನ್ನ ತಗೊಳ್ತಾ ಇದ್ದಾರೆ ಅಲ್ವಾ. ಏನಿವೆ ತೊಂದ್ರೆ ಇಲ್ಲ, ಅವರು ವಾಪಸ್ ಹೋಗೋದಿಕ್ಕೆ ನಾವು ಆಲ್ರೆಡಿ ಡೀಲ್ ಅನ್ನ ಮಾಡಿದೀವಿ ಅಲ್ವಾ. ಸೊ ನೀರನ್ನ ಬೇಕಿದ್ರೆ ಕೊಡೋಣ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ವ್ಯಾಲೆಂಟೈನು ಅವರಿಗೆ ಬೇಕಾಗಿರೋದು ಈ ವಿಚಿತ್ರವಾದ ಡಿವೈಸ್. ಸೊ ಇದನ್ನ ಅವರಿಗೆ ವಾಪಸ್ ಕೊಟ್ಟು ಅವರನ್ನ ಕಳ್ಸೋಣ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಈ ಕಮಾಂಡರು ಈ ಡಿವೈಸ್ ಅನ್ನ ನಮ್ಮ ಹತ್ರವಾಗಿನೇ ಇಟ್ಕೊಂಡು ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಣ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ಬೇಕಾದ್ರೆ ಆ ಏಲಿಯನ್ ಅನ್ನ ಗೂಗಲ್ ಅನ್ನುವ ಹುಡುಗ ನೋಡ್ಕೊಂಡು ಬರ್ತಿದ್ದ ಅಲ್ವಾ. ಸೊ ಇವಾಗ ಸೀದಾ ನಮ್ಮ ಜೂಲಿಯಾ ಅವಳ ಹತ್ರಕ್ಕಾಗಿನೇ ಬಂದು ಆ ಏಲಿಯನ್ಗೆ ಇವಾಗ ಪ್ರಜ್ಞೆ ಬಂದ್ಬಿಟ್ಟಿದೆ ಅನ್ನೋದಾಗಿ ಹೇಳ್ಕೊತಾನೆ. ಸೊ ನಮ್ಮ ಜೂಲಿಯಾ ಕೂಡ ಒಂದು ಗನ್ನನ್ನ ತಗೊಂಡು ಏಲಿಯನ್ ಜೊತೆ ಮಾತಾಡೋದಿಕ್ಕಾಗಿನೇ ಡೈರೆಕ್ಟ್ ಆಗಿನೇ ಬರ್ತಾಳೆ. ಅಂಡ್ ಇವಾಗ ಏಲಿಯನ್ ಕೂಡ ರಷ್ಯನ್ ಲ್ಯಾಂಗ್ವೇಜ್ ನಲ್ಲಿ ಮಾತಾಡ್ಕೊಂಡು ನನ್ನ ಹೆಸರು ಬಂದು ಹಿಕೆನ್ ಅಂತ. ಸೊ ನಮ್ಗೆ ಇವಾಗ ಬೇಕಾಗಿರೋದು ಏನಂದ್ರೆ ಒಂದು ಇಂಪಾರ್ಟೆಂಟ್ ಆದ ವಸ್ತು ಕಳ್ದೋಗ್ಬಿಟ್ಟಿದೆ. ಸೊ ಆ ನಮ್ಮ ಡಿವೈಸ್ ಸಿಕ್ಕಿದಾಗೇನೆ ಈ ಪ್ಲಾನೆಟ್ ಅನ್ನ ಬಿಟ್ಟು ಹೊರಟೋಗ್ಬಿಡ್ತೀವಿ ಅನ್ನೋದಾಗಿ ಹೇಳ್ಕೊಳ್ಳುತ್ತೆ. ಆದ್ರೆ ನಮ್ಮ ಜೂಲಿಯಾಗೆ ಏಲಿಯನ್ ಗಳನ್ನ ಕಂಡ್ರೆ ತುಂಬಾನೇ ಕೋಪವೆಲ್ಲ ಬಂದ್ಬಿಟ್ಟಿದೆ ಅಲ್ವಾ. ಸೊ ಗನ್ನನ್ನ ತೋರಿಸಿ ಇವಳ ಫಾದರ್ ನ ಬಟ್ಟೆಯನ್ನ ಹಾಕೊಳ್ಳೋದಿಕ್ಕಾಗಿನೇ ಕೊಡ್ತಾಳೆ. ನಂತರ ನೀನು ಒಂದೇ ಒಂದು ಮಾತನ್ನವೇ ಕೂಡ ಆಡ್ದೆ ನಿನ್ನ ಸ್ಪೇಸ್ಶಿಪ್ ನ ಕಡೆಗೆ ವಾಪಸ್ ಹೋಗ್ಬಿಡು ಅನ್ನೋದಾಗಿ ಕಳಿಸ್ತಾಳೆ. ಸೊ ಆ ಹಿಕೆನ್ ಕೂಡ ಒಂದೇ ಒಂದು ಮಾತನ್ನವೇ ಆಡ್ದಿರ ಸೀದಾ ಬಟ್ಟೆಯನ್ನ ಚೇಂಜ್ ಮಾಡ್ಕೊಂಡು ಆ ಜಾಗದಿಂದ ಹೊರಟು ಸ್ಪೇಸ್ಶಿಪ್ ನ ಕಡೆಗೆನೆ ಬಂದ್ಬಿಡುತ್ತೆ. ಬಟ್ ಆದ್ರೆ ನಮ್ಮ ಭೂಮಿ ಗ್ರಹದ ಬಗ್ಗೆ ಏಲಿಯನ್ಗೆ ಯಾವುದೇ ವಿಷಯಗಳಿವೆ ಗೊತ್ತಿಲ್ಲ ಅಲ್ವಾ. ಆದ್ರಿಂದ ರಾಜಾರೋಷವಾಗಿ ತನ್ನ ಪಾಡಿಗೆ ತಾನು ಬರ್ತಿರುತ್ತೆ. ಬಟ್ ಆದ್ರೆ ಇದನ್ನ ನೋಡುವ ಪೊಲೀಸ್ನವರು ಯಾರೋ ನಶೆಯನ್ನ ಮಾಡ್ಕೊಂಡು ತಿರ್ಗಾಡ್ತಾ ಇದ್ದಾನೆ ಅಂತ ತಿಳ್ಕೊಬಿಡ್ತಾರೆ. ಅಂಡ್ ಸೀದಾ ಇದ್ರ ಹತ್ರವಾಗಿನೇ ಬಂದು ಇದನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಎತ್ತಾಕೊಂಡು ಬಂದ್ಬಿಡ್ತಾರೆ. ಇನ್ನೊಂದ್ ಕಡೆಯಲ್ಲಿ ಆರ್ಥೆಮು ಮತ್ತೆ ಅವನ ಫ್ರೆಂಡ್ಸ್ ಗಳಿಗೆ ಏಲಿಯನ್ನ ಸೂಟ್ ಸಿಕ್ಕಿತ್ತು ಅಲ್ವಾ. ಸೊ ಅದನ್ನ ತಂದು ಇದ್ರ ಬಗ್ಗೆ ಎನ್ಕ್ವೈರಿಯನ್ನ ಮಾಡೋಣ ಅನ್ನೋದಾಗಿ ಅದರ ಪಾರ್ಟ್ ಗಳನ್ನ ಕಟ್ ಮಾಡೋದಕ್ಕಾಗಿ ತುಂಬಾನೇ ವೆಪನ್ ಗಳನ್ನ ಬಳಸ್ತಿರ್ತಾರೆ. ಬಟ್ ಎಷ್ಟೇ ಟ್ರೈ ಅನ್ನ ಮಾಡಿದ್ರೆ ಕೂಡ ಅದರ ಒಂದು ಪಾರ್ಟ್ ಅನ್ನವೇ ಕೂಡ ಕಟ್ ಮಾಡೋದಕ್ಕಾಗಿ ಆಗಲ್ಲ. ಸೊ ಏನನ್ನ ಮಾಡಿದ್ರೆ ಈ ಸೂಟ್ ನ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಅನ್ನೋದಾಗಿ ತಲೆಯನ್ನ ಕೆಡ್ಸ್ಕೋತಾರೆ. ನಂತರ ಒಂದು ದೇವದ ಬಟ್ಟೆಯನ್ನ ತಗೊಂಡು ಆ ಸೂಟ್ ನ ಮೇಲೆ ಒರೆಸಿ ನೋಡ್ಬೇಕಾದ್ರೆ ನೀರು ಬೀಳ್ತಿದಾಗೇನೆ ಆ ಸೂಟ್ ನಲ್ಲಾಗಿರುವ ಡ್ಯಾಮೇಜ್ ಗಳು ತನಗೆ ತಾನೇ ಸರಿ ಹೋಗ್ತಿರುತ್ತೆ. ಅಂಡ್ ಇದ್ರ ನಡುವೆ ಯೂಜಿನ್ ಅನ್ನುವ ಒಂದು ಹುಡುಗ ಸೂಟ್ ನ ಹತ್ರಕ್ಕಾಗಿನೇ ಬಂದು ನೋಡಿ ಬಿಡೋಣ ಏನಾಗುತ್ತೆ ಅಂತ ಸೂಟ್ ನ ಒಳಗಡೆಗೆ ಕೈಯನ್ನ ಹಾಕ್ಬಿಡ್ತಾನೆ. ಅಂಡ್ ಯಾವಾಗ ಇವನು ಅದ್ರ ಒಳಗಡೆಗೆ ಕೈಯನ್ನ ಹಾಕ್ತಾನೋ ಆ ಸಂಪೂರ್ಣವಾದ ಸೂಟು ಇವನ ಕಂಟ್ರೋಲಿಗೆನೆ ಬಂದ್ಬಿಡುತ್ತೆ. ಅಂದ್ರೆ ಇವನು ಯಾವ ಮೂಮೆಂಟ್ ಅನ್ನ ಮಾಡ್ತಾನೋ ಆ ಸೂಟ್ ಕೂಡ ಅದನ್ನ ಕಾಪಿಯನ್ನ ಮಾಡ್ತಿರುತ್ತೆ. ಅಷ್ಟೇ ಇದನ್ನ ನೋಡುವ ನಮ್ಮ ಟೀಮ್ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ಬೇಕಾದ್ರೆ ಆ ಸೂಟು ಯೂಜಿನ್ ಅನ್ನುವ ಹುಡುಗನ ಬಾಡಿ ಒಳಗಡೆಗೆ ಅಬ್ಸರ್ವ್ ಆಗೋದಿಕ್ಕಾಗಿ ನೋಡ್ತಿರುತ್ತೆ. ಅಂಡ್ ಇದನ್ನ ನೋಡುವ ನಮ್ಮ ಫ್ರೆಂಡ್ಸ್ ಗಳು ಪಟಾಪಟ್ ಅಂತ ಬಂದು ಅದರಿಂದ ಕಾಪಾಡಿ ಅವನನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಬಟ್ ಆದ್ರೆ ಆಲ್ರೆಡಿ ಅವನ ಕೈಗೆ ಸ್ವಲ್ಪ ಮರ್ಜಾಗ್ತಾ ಇದ್ರಿಂದ ಕೆಲವು ಕಟ್ ಗಳು ಬಂದ್ಬಿಟ್ಟಿರುತ್ತೆ. ಸೊ ಇನ್ ಮುಂದೆ ಏಲಿಯನ್ ಗಳ ಜೊತೆ ನನ್ನ ಕೈಯಲ್ಲಂತೂ ಹೋರಾಡೋದಿಕ್ಕೆ ಆಗಲ್ಲ, ಬೇಕಿದ್ರೆ ನೀವೇ ಇದ್ರ ಜೊತೆ ಫೈಟ್ ಅನ್ನ ಮಾಡ್ಕೊಳ್ಳಿ, ನಾನು ಹೋಗ್ಬಿಡ್ತೀನಿ ಅನ್ನೋದಾಗಿ ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ಸೊ ನಮ್ಮ ಟೀಮ್ ನವರು ಕೂಡ ಹೋಗೋ ಎದುರು ಪುಗ್ಲಾ, ನಿನ್ನ ಕೈಯಲ್ಲಿ ಆಗಿಲ್ಲ ಅಂದ್ರೆ ನಾವು ನೋಡ್ಕೋತೀವಿ ಅನ್ನೋದಾಗಿ ಬೈದು ಕಳಿಸ್ತಾರೆ. ನಂತರ ನಮ್ಮ ಆರ್ಥಮು ಒಂದು ಡಿಸಿಷನ್ ಅನ್ನ ತಗೊಳ್ತಾನೆ.
ನೋಡಿ ಸೂಟನ್ನ ಇಟ್ಟು ನಮ್ಮ ಕೈಯಲ್ಲಿ ಯಾವುದೇ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕಾಗಿ ಆಗಲ್ಲ. ಸೊ ಹೇಗಾದ್ರೂ ಮಾಡಿ ಸೈಂಟಿಸ್ಟ್ ಗಳು ಮತ್ತೆ ಆರ್ಮಿ ಅವರಿಗೆ ತಿಳಿಸ್ಬಿಡೋಣ ಅಂತ ಫೋನ್ ಅನ್ನ ತೆಗೆದು ಕರ್ನಲ್ ಆಗಿರುವ ವ್ಯಾಲೆಂಟೈನ್ಗೆ ಕಾಲ್ ಅನ್ನ ಮಾಡಿ ನಿಮ್ಮನ್ನ ಭೇಟಿ ಮಾಡ್ಬೇಕು ಅನ್ನೋದಾಗಿನೇ ಕರೀತಾನೆ. ಅದೇ ರೀತಿಯಾಗಿ ನಮ್ಮ ಹೀರೋ ಕೂಡ ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಒಂದು ಟನಲ್ ನ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ತುಂಬಾ ಜನರು ನೀರಿಗಾಗಿ ಕಾಯ್ಕೊಂಡು ನಿಂತಿದ್ದಾರೆ. ಯಾಕಂದ್ರೆ ಆ ಏಲಿಯನ್ ಗಳ ಸ್ಪೇಸ್ ಶಿಪ್ ಎಲ್ಲಾ ಕಡೆ ಇರುವ ನೀರನ್ನ ಎಳ್ಕೊತಾ ಇದೆ ಅಲ್ವಾ, ಆದ್ರಿಂದ ಸಾಮಾನ್ಯ ಮನುಷ್ಯರಿಗೆ ಕುಡಿಯೋದಿಕ್ಕೂ ಕೂಡ ನೀರು ಸರಿಯಾಗಿ ಸಿಗ್ತಿರಲ್ಲ. ಸೊ ಇದೇ ಕಾರಣಕ್ಕಾಗಿ ಜನಗಳ ನಡುವೆ ಒಂದು ದೊಡ್ಡ ಜಗಳನೆ ಶುರುವಾಗ್ಬಿಟ್ಟಿರುತ್ತೆ. ಅಂಡ್ ಒಬ್ಬ ವ್ಯಕ್ತಿ ಅಂತೂ ಒಂದು ಕಲ್ಲನ್ನ ಎತ್ತಿ ಪೊಲೀಸ್ ಅವರಿಗೆನೆ ಹೊಡ್ದ್ಬಿಡ್ತಾನೆ. ಆದ್ರೆ ಯಾರು ಹೊಡೆದಿದ್ದು ಅಂತ ಪೊಲೀಸ್ ಅವರಿಗೆ ಗೊತ್ತಾಗಲ್ಲ. ಸೊ ಸೀದಾ ನಮ್ಮ ಟೀಮ್ ಅವರ ಕಡೆಗೆ ನೋಡಿ ಇವರನ್ನೇ ಕಲ್ಲನ್ನ ಹೊಡೆದಿರ್ಬೇಕು ಅಂತ ಇವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಬಂದ್ಬಿಡ್ತಾರೆ. ಇದನ್ನ ನೋಡುವ ನಮ್ಮ ಆರ್ತಮು ಹೇಗಾದ್ರೂ ಮಾಡಿ ಇವ್ರನ್ನ ತೊಡಿಬೇಕು ಅನ್ನೋದಾಗಿ ನೋಡ್ತಾನೆ. ಬಟ್ ಆದ್ರೆ ಪೊಲೀಸ್ ಅವರು ನಮ್ಮ ಆರ್ತಮ್ಗುವೆ ಕೂಡ ಹೊಡೆಯೋದಿಕ್ಕಾಗಿ ನೋಡ್ಬಿಡ್ತಿರ್ತಾರೆ. ಸೊ ಅರ್ಥ ಮಾಡ್ಕೊಳ್ಳುವ ನಮ್ಮ ಆರ್ತಮು ಎಲ್ಲಾ ಫ್ರೆಂಡ್ಸ್ ಗಳನ್ನ ಕಾರಿನ ಒಳಗಡೆನೆ ಕೂರ್ಸಿ ನೀವು ಆದಷ್ಟು ಬೇಗ ಒಂದು ಸೇಫ್ಟಿ ಆದ ಜಾಗಕ್ಕೆ ಹೋಗ್ಬಿಡಿ ಅನ್ನೋದಾಗಿ ಕಳ್ಸಿಕೊಡ್ತಾನೆ. ಇನ್ನು ಈ ಜನಗಳನ್ನ ನೋಡೋದಾದ್ರೆ ಪೊಲೀಸ್ ಅವರ ವಿರುದ್ಧನೇ ಸಿಡಿದು ನಿಂತಿದ್ದಾರೆ. ನೀವು ನಮಗೆ ನೀರನ್ನ ಕೊಡ್ತೀರಾ, ಏಲಿಯನ್ ಗಳಿಗೆ ನೀರನ್ನ ಏನಕ್ಕಾಗಿ ಕೊಡ್ತಾ ಇದ್ದೀರಾ ಅಂತ. ಸೊ ಅದೇ ಕೋಪದಲ್ಲಿ ಪೊಲೀಸ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ಕೊಳ್ಳೋದಿಕ್ಕಾಗಿ ಶುರು ಮಾಡ್ಕೊಂಡ್ ಬಿಡ್ತಾರೆ. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಆರ್ತಮ್ಮ ಪೊಲೀಸ್ ಅವರ ಮೇಲೆ ಆ ರೀತಿ ಕೈಯನ್ನ ಮಾಡಬಾರ್ದು ಅಂತ ಜನರನ್ನ ತೊಡೆಯೋದಿಕ್ಕೆ ಬರ್ತಾನೆ. ಅದು ಅಲ್ಲದೆ ಯಾವ ಪೊಲೀಸ್ ಗಳಿಗೆ ಪೆಟ್ಟಾಗುತ್ತೋ ಅವರನ್ನ ರೆಸ್ಕ್ಯೂ ಮಾಡೋದಿಕ್ಕಾಗಿ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಇದನ್ನ ನೋಡುವ ಬೇರೆ ಪೊಲೀಸ್ಗಳು ನಮ್ಮ ಪೊಲೀಸ್ ಅವರ ಮೇಲೆ ಇವನು ಕೂಡ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಅಂತ ತಪ್ಪನ್ನ ತಿಳ್ಕೊಂಡು ನಮ್ಮ ಆರ್ತಮ್ಗೆ ಸರಿಯಾಗಿನೇ ಬಡ್ದು ರಕ್ತವನ್ನೆಲ್ಲ ಚೋಟಿಸಿ ವ್ಯಾನ್ ನ ಒಳಗಡೆಗೆ ಎತ್ತಾಕೋ ಬರ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಕರ್ನಲ್ ಆಗಿರುವ ವ್ಯಾಲೆಂಟೈನ್ ಕೂಡ ಇಲ್ಲಿಗೆ ಬಂದು ನಮ್ಮ ಆರ್ತಮ್ಗೆ ನೀನು ಏನನ್ನೋ ತೋರಿಸ್ಬೇಕು ಅಂತ ಹೇಳಿದ್ದೆ ಅಲ್ವಾ, ಏನದು ಅನ್ನೋದಾಗಿ ಕೇಳ್ತಾನೆ. ಬಟ್ ಆದ್ರೆ ಇವಾಗ ಪೊಲೀಸ್ ಅವರೆಲ್ಲ ನಮ್ಮ ಆರ್ತಮ್ಗೆ ಬಡ್ದು ಅರೆಸ್ಟ್ ಅನ್ನ ಮಾಡಿದ್ದಾರೆ ಅಲ್ವಾ, ಆದ್ರಿಂದ ಮೊದ್ಲು ಈ ಪೊಲೀಸ್ ಗಳಿಂದ ಬಿಡಿಸ್ಕೊಳ್ಳೋಣ ಅಂತ ಯಾವ ಪೊಲೀಸ್ಗೆ ಇವನು ಹೆಲ್ಪ್ ಅನ್ನ ಮಾಡ್ತಿದ್ನೋ ಆ ಪೊಲೀಸ್ ನ ಕಡೆಗೆ ತಿರುಗ್ತಾನೆ. ಯಾಕಂದ್ರೆ ಇವನು ನನ್ಗೆ ಹೊಡಿತಿರ್ಲಿಲ್ಲ, ಬದಲಾಗಿ ನನ್ನನ್ನ ಕಾಪಾಡ್ತಿದ್ದ ಅಂತ ನಿಜವನ್ನ ಹೇಳ್ಕೊಳ್ಳಿ ಅನ್ನೋದಾಗಿ. ಬಟ್ ಆದ್ರೆ ಆ ಪೊಲೀಸ್ನವನು ಯಾವುದೇ ರೀತಿ ಮಾತಾಡದೆ ಇವನು ಹೊಡೆದಿರುವ ರೀತಿಯಾಗಿನೇ ಬಿಹೇವ್ ಅನ್ನ ಮಾಡ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಆರ್ತಮ್ಗೆ ಕೋಪವೆಲ್ಲ ಬಂದ್ಬಿಡುತ್ತೆ. ಈ ಎಲ್ಲಾ ಪೊಲೀಸ್ನವರು ಕೂಡ ಒಂದೇ ರೀತಿಯಾಗಿ ಮೋಸವನ್ನ ಮಾಡ್ತಾರೆ ಅಂತ ತಿಳ್ಕೊಂಡು ಈ ವ್ಯಾಲೆಂಟೈನ್ಗೆ ಏಲಿಯನ್ ಸೂಟ್ ನ ಬಗ್ಗೆ ಹೇಳೋದಿಕ್ಕಾಗಿ ಕರ್ತಿದ್ದ ಅಲ್ವಾ, ಸೊ ಆ ರೀತಿ ಯಾವುದೇ ವಿಷಯಗಳನ್ನ ಹೇಳ್ದೆ ನನ್ನನ್ನ ಅರೆಸ್ಟ್ ಮಾಡಿ ಅನ್ನೋದಾಗಿನೇ ಹೇಳ್ಕೊಂಡ್ ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಹ್ಯಾಕನ್ ಅನ್ನುವ ಏಲಿಯನ್ ಅನ್ನ ತೋರಿಸ್ಬೇಕಾದ್ರೆ ಅದೇ ಪೊಲೀಸ್ನವರು ಅರೆಸ್ಟ್ ಅನ್ನ ಮಾಡಿ ಸ್ಟೇಷನ್ಗೆ ಎತ್ತಾಕೊಂಡು ಬಂದಿದ್ದಾರೆ ಅಲ್ವಾ. ಸೊ ಇವನ ಫಿಂಗರ್ ಪ್ರಿಂಟ್ ಅನ್ನ ಚೆಕ್ ಮಾಡಿ ಇವನ ಐಡಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ನೋಡ್ಬೇಕಾದ್ರೆ ಇವನ ಫಿಂಗರ್ ಪ್ರಿಂಟ್ ನ ಬಗ್ಗೆ ಯಾವುದೇ ರೀತಿಯಾದ ಡೀಟೇಲ್ಸ್ ಗಳು ಗೊತ್ತಾಗ್ತಾನೆ ಇರೋದಿಲ್ಲ. ಅದು ಅಲ್ಲದೆ ಟಿವಿಯಲ್ಲಿ ಒಂದು ನ್ಯೂಸ್ ಕೂಡ ಬರ್ತಾ ಇರುತ್ತೆ. ಆ ಏಲಿಯನ್ ಗಳ ಸ್ಪೇಸ್ ಶಿಪ್ ನಿಂದ ಹೊರಗಡೆ ಬಂದಿದ್ದಂತಹ ಒಂದು ಡಿವೈಸ್ ಇವಾಗ ಆರ್ಮಿ ಮತ್ತೆ ಸೈಂಟಿಸ್ಟ್ ಗಳ ಅಂಡರ್ ಕಂಟ್ರೋಲ್ ನಲ್ಲಿ ಇದೆ ಅನ್ನೋದಾಗಿ. ಸೊ ಎಲ್ಲಾ ವಿಷಯವನ್ನ ಹ್ಯಾಕನ್ ಕೂಡ ಗಮನಿಸಿನೇ ನಿಂತಿರುತ್ತೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಜೂಲಿ ಅವಳನ್ನ ತೋರಿಸ್ಬೇಕಾದ್ರೆ ಇವಾಗ ಏಲಿಯನ್ ಅಪಾಯದಲ್ಲಿ ಸಿಕ್ಕಾಕೊಂಡಿದೆ, ನಾವು ಅದಕ್ಕೆ ಹೆಲ್ಪ್ ಅನ್ನ ಮಾಡ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ತಾಳೆ. ಅಂಡ್ ಅದೇ ರೀತಿ ಇವಾಗ ಪೊಲೀಸ್ನವರು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಲ್ವಾ, ಇದ್ರಿಂದ ರಿಲೀಸ್ ಅನ್ನ ಮಾಡಿಸೋಣ ಅಂತ ಸೀದಾ ಪೊಲೀಸ್ ಸ್ಟೇಷನ್ಗೆನೆ ಬರ್ತಾಳೆ. ಅಂಡ್ ಇಲ್ಲಿ ಬಂದು ಇವಳ ಫಾದರ್ ನ ಐಡಿ ಕಾರ್ಡ್ ಅನ್ನವೇ ಬಳಸ್ಕೊಂಡು ನಮ್ಮ ಹ್ಯಾಕರ್ ಅನ್ನ ಆ ಜಾಗದಿಂದಾನೇ ಬಿಡಿಸ್ಕೊಂಡು ಬರೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಆರ್ತಮನ್ನುವೆ ಕೂಡ ಅರೆಸ್ಟ್ ಮಾಡಿನೇ ಕರ್ಕೊಂಡು ಬರ್ತಾರೆ. ಸೊ ಇದನ್ನ ನೋಡುವ ನಮ್ಮ ಜೂಲಿಯಾ ಫಾದರ್ಗೆನೆ ಹೇಳಿ ಆದಷ್ಟು ಬೇಗ ನಿನ್ನನ್ನ ಬಿಡಿಸ್ತೀನಿ ಅನ್ನೋದಾಗಿ ಹೇಳ್ಕೊತಾಳೆ. ಆದ್ರೆ ಈ ಪೊಲೀಸು ಮಿಲಿಟರಿ ಅವರ ಮೇಲೆ ಆರ್ತಮ್ಗೆ ಎಷ್ಟೆಲ್ಲ ಕೋಪ ಬಂದಿದೆ ಅಂದ್ರೆ ನಿನ್ನ ತಂದೆಗಿವೆ ನನ್ಗಿವೆ ಯಾವುದೇ ರೀತಿ ಸಂಬಂಧವಿಲ್ಲ, ಪೂರ್ತಿಯಾಗಿ ಎಲ್ಲಾ ಸಿಸ್ಟಮ್ ಕೂಡ ಕರಪ್ಟ್ ಆಗಿದೆ ಅಂತ ಸರಿಯಾಗಿನೇ ಬೈಕೊಂಡು ಬರ್ತಾನೆ. ನೆಕ್ಸ್ಟ್ ನಮ್ಮ ಜೂಲಿಯಾ ಏಲಿಯನ್ ಅನ್ನ ಬಿಡಿಸ್ಕೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ಇವಾಗ ಏಲಿಯನ್ನು ನಮ್ಗೆ ಬೇಕಾಗಿರುವ ಡಿವೈಸ್ ಮಿಲಿಟರಿ ಅವರ ಕೈಯಲ್ಲಿ ಸೇರ್ಕೊಂಡಿದೆ. ಅಂಡ್ ಆ ಡಿವೈಸ್ ಇಲ್ಲ ಅಂದ್ರೆ ನಮ್ಮ ಸ್ಪೇಸ್ ಶಿಪ್ ಅನ್ನ ನಾವು ಸ್ಟಾರ್ಟ್ ಮಾಡೋದಿಕ್ಕೂ ಕೂಡ ಆಗೋದಿಲ್ಲ. ಸೊ ಅದು ನಮ್ಗೆ ಬೇಕೇ ಬೇಕು ಅನ್ನೋದಾಗಿ ಕೇಳ್ಕೊತಿರ್ಬೇಕಾದ್ರೆ ನಮ್ಮ ಜೂಲಿಯಾ ಕೂಡ ಡಿವೈಸ್ ಅನ್ನ ತಗೊಳ್ಳೋದಿಕ್ಕೆ ಹೆಲ್ಪ್ ಅನ್ನ ಮಾಡ್ತೀನಿ ಅನ್ನೋದಾಗಿ ರೆಡಿ ಆಗ್ತಾಳೆ. ಅಂಡ್ ಅದೇ ರೀತಿಯಾಗಿ ಇಬ್ರು ಕೂಡ ಮಿಲಿಟರಿ ಡಿಫೆನ್ಸ್ ನ ಹತ್ರಕ್ಕಾಗಿ ಬರ್ಬೇಕಾದ್ರೆ ಅಲ್ಲಿನ ಗಾರ್ಡು ನಮ್ಮ ಜೂಲಿಯಾ ಅವಳನ್ನ ಒಳಗಡೆ ಬಿಡೋದಿಕ್ಕಾಗಿ ಒಪ್ಪೋದೇ ಇಲ್ಲ. ಸರ್ ದಯವಿಟ್ಟು ನಮ್ಮನ್ನ ಒಳಗಡೆ ಬಿಡಿ, ನಮ್ಮ ಫಾದರ್ ಕೂಡ ಒಳಗಡೆನೆ ಇದ್ದಾರೆ, ಬೇಕಿದ್ರೆ ಕಾಲ್ ಅನ್ನ ಮಾಡಿ ಕೇಳಿ ಅನ್ನೋದಾಗಿ ಹೇಳ್ತಾಳೆ. ಅಂಡ್ ಅದೇ ರೀತಿ ಆ ಗಾರ್ಡ್ ಕೂಡ ವ್ಯಾಲೆಂಟೈನ್ಗೆ ಕಾಲ್ ಅನ್ನ ಮಾಡಿ ನಿಮ್ಮ ಮಗಳು ಬಂದಿದ್ದಾಳೆ ಅಂತ ಹೇಳ್ಕೋಬೇಕಾದ್ರೆ ಅವನು ಕೂಡ ಒಳಗಡೆ ಬಿಡ್ಬೇಡಿ ಅನ್ನೋದಾಗಿನೇ ಹೇಳ್ಬಿಡ್ತಾನೆ. ಸೊ ಇವಾಗ ಬೇರೆ ದಾರಿ ಇಲ್ದೆ ನಮ್ಮ ಜೂಲಿಯಾ ಒಂದು ಸುಳ್ಳನ್ನ ಹೇಳ್ತಾಳೆ. ಅಂದ್ರೆ ಹ್ಯಾಕನ್ ಅವನ ಕಡೆಗೆ ತಿರುಗಿಕೊಂಡು ನಾನು ಪ್ರೆಗ್ನೆಂಟ್ ಅನ್ನೋದಾಗಿನೇ ಮಾತಾಡ್ತಿರ್ತಾಳೆ. ಸೊ ಇದನ್ನ ಕೇಳಿಸ್ಕೊಳ್ಳುವ ನಮ್ಮ ಜೂಲಿಯಾ ಅವಳ ಫಾದರ್ ಒಳಗಡೆ ಬಿಡು ಅನ್ನೋದಾಗಿ ಕೇಳ್ತಾನೆ. ಅಂಡ್ ಅದೇ ರೀತಿ ಜೂಲಿಯಾ ಮತ್ತೆ ನಮ್ಮ ಹ್ಯಾಕನ್ನು ಒಳಗಡೆ ಬರ್ಬೇಕಾದ್ರೆ ಇದನ್ನ ನೋಡುವ ಫಾದರು ತುಂಬಾನೇ ಕೋಪವನ್ನ ಮಾಡ್ಕೊಂಡ್ ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಜೂಲಿಯಾ ಅವನನ್ನ ಸಮಾಧಾನ ಮಾಡೋದಕ್ಕೆ ಹಗ್ಗನ್ನ ಮಾಡ್ಕೋತಾಳೆ. ಅಂಡ್ ಅದೇ ಗ್ಯಾಪ್ ಅಲ್ಲಿ ವ್ಯಾಲೆಂಟೈನ್ ಅವನ ಒಂದು ಪಾಸ್ ಅನ್ನವೇ ಕೂಡ ಕಿತ್ಕೋತಾಳೆ. ನಂತರ ವ್ಯಾಲೆಂಟೈನು ನನ್ನ ಆಫೀಸ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಬಿಡೋ, ಏನಕ್ಕಾಗಿ ಬಂದಿ ಅನ್ನೋದಾಗಿ ಸರಿಯಾಗಿ ಬೈತಾರೆ. ಅಂಡ್ ನಮ್ಮ ಹ್ಯಾಕನ್ ಕೂಡ ಜಾಗದಿಂದ ಹೊರಗಡೆ ಬರೋದಕ್ಕಿಂತ ಮುಂಚೆ
ನಮ್ಮ ಜೂಲಿಯಾ ಕದ್ದಿರುವ ಪಾಸ್ ಅನ್ನ ಅವನ ಕೈಗೆನೆ ಕೊಟ್ಟಿ ಕಳಿಸ್ತಾಳೆ. ನೆಕ್ಸ್ಟ್ ನಮ್ಮ ಜೂಲಿಯಾ ಫಾದರ್ ಅವರ ಹತ್ರಕ್ಕಾಗಿನೇ ಬಂದು, ನಾನು ಒಳಗಡೆ ಬರೋದಿಕ್ಕಾಗಿ ಪ್ರೆಗ್ನೆಂಟ್ ಅಂತ ಸುಳ್ಳೇಳ್ಬೇಕಾಯ್ತು. ಒಂದ್ ಮಾತನ್ನ ನನ್ಗೆ ಕ್ಲಿಯರ್ ಮಾಡ್ಕೊಡಿ, ನನ್ನ ಫಾದರ್ ಅನ್ನ ಮೀಟ್ ಮಾಡ್ಬೇಕು ಅಂದ್ರೆ ನಾನು ಪ್ರೆಗ್ನೆಂಟ್ ಆಗಿ ಬರ್ಬೇಕನ್ನೋದಾಗಿನೇ ಕೇಳ್ತಾಳೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಹ್ಯಾಕನ್ ಅವನನ್ನ ನೋಡೋದಾದ್ರೆ ಆ ಸೈಂಟಿಸ್ಟ್ ಗಳ ಹಾಗೆ ಒಂದು ಸೂಟ್ ಅನ್ನವೇ ಕೂಡ ಹಾಕೋತಾನೆ. ನಂತರ ಇವಾಗ ಬೇರೆ ನಮ್ಮ ಜೂಲಿಯಾ ಅವರ ಫಾದರ್ ನ ಒಂದು ಪಾಸ್ ಅನ್ನ ಕದ್ದು ಕೊಟ್ಟಿದ್ದಾಳೆ ಅಲ್ವಾ, ಸೊ ಅದೇ ಪಾಸ್ ಅನ್ನ ಯೂಸ್ ಮಾಡ್ಕೊಂಡು ಸೈಂಟಿಸ್ಟ್ ಗಳ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಅಲ್ಲಿ ಬಂದು ಇವನ ಡಿವೈಸ್ ಅನ್ನ ಮಡಗಿರೋದನ್ನ ನೋಡಿ ಸೀದಾ ಅದ್ರ ಮೇಲೆ ಕೈಯನ್ನ ಮಡಗ್ಬೇಕಾದ್ರೆ ಆ ಡಿವೈಸ್ ಕೂಡ ಓಪನ್ ಆಗುತ್ತೆ. ಅಂಡ್ ಅದ್ರ ಒಳಗಡೆ ಇರುವ ಒಂದು ಪವರ್ಫುಲ್ ಆದ ವಸ್ತು ಹೊರಗಡೆ ಬರುತ್ತೆ. ಸೊ ಹ್ಯಾಕನು ಆ ವಸ್ತುವನ್ನ ಎತ್ಕೊಂಡು ಸೀದಾ ಜಾಗದಿಂದಾನೇ ಬಂದ್ಬಿಡ್ತಾನೆ. ಅಷ್ಟೇ ಅಲ್ಲಿ ಸುತ್ತಮುತ್ತ ಇರುವ ಎಲ್ಲಾ ಸೈಂಟಿಸ್ಟ್ ಗಳಿವೆ ಗಾಬರಿಯಾಗಿದ್ದನ್ನ ನೋಡ್ತಿರ್ತಾರೆ. ಅರೆ ಯಾವನ ಬಂದು ಇದ್ರ ಮೇಲೆ ಕೈಯನ್ನ ಮಡಗ್ದ, ಇದ್ರ ಒಳಗಡೆಯಿಂದ ಏನನ್ನ ಎತ್ಕೊಂಡು ಹೋದ ಅನ್ನೋದಾಗಿ. ನಂತರ ಅವನನ್ನ ತಡಿಬೇಕು ಅಂತ ಸೆಕ್ಯೂರಿಟಿ ಅಲಾರಂ ಅನ್ನವೇ ಕೂಡ ಒದ್ಬಿಡ್ತಾರೆ. ಆದ್ರೆ ಇಷ್ಟು ಹೊತ್ತಿಗೆ ನಮ್ಮ ಜೂಲಿಯಾ ಮತ್ತೆ ಹ್ಯಾಕನ್ನು ಇಬ್ರು ಕೂಡ ಈ ಮಿಲಿಟರಿ ಡಿಫೆನ್ಸ್ ಅನ್ನ ಬಿಟ್ಟು ಹೊರಗಡೆ ಬಂದಿರ್ತಾರೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಆರ್ಥಮನ್ನ ನೋಡೋದಾದ್ರೆ ಅವರನ್ನವೇ ಕೂಡ ಅರೆಸ್ಟ್ ಅನ್ನ ಮಾಡಿದ್ರು ಅಲ್ವಾ, ಸೊ ಇವನದು ಏನಿವೆ ತಪ್ಪಿಲ್ಲ ಅಂತ ಹೊರಗಡೆಗಾಗಿ ರಿಲೀಸ್ ಅನ್ನ ಮಾಡ್ತಾರೆ. ಸೊ ಅದೇ ರೀತಿ ನಮ್ಮ ಆರ್ಥಮ್ ಕೂಡ ಹೊರಗಡೆ ಬಂದು ಇವಾಗ ಏಲಿಯನ್ ಗಳ ವಿರುದ್ಧವಾಗಿ ನಿಂತು ಸೇಡನ್ನ ನಾವು ತೀರಿಸ್ಕೊಳ್ಳೇಬೇಕು ಅನ್ನೋದಾಗಿ ರೆಡಿ ಆಗ್ತಾನೆ. ನಂತರ ಸೀದಾ ಇವನ ಗ್ಯಾರೇಜ್ ಗೆನೆ ಬಂದು ಕಾರನ್ನ ಪೂರ್ತಿಯಾಗಿನೇ ಮಾಡಿಫೈ ಮಾಡ್ಕೋತಾರೆ. ಅಂಡ್ ಅದಕ್ಕೆ ಜಾಸ್ತಿ ಡ್ಯಾಮೇಜ್ ಆಗದಿರುವ ಹಾಗೆ ಬೇರೆ ಬೇರೆ ಮೆಟಲ್ ಗಳನ್ನ ಹಾಕೋದು, ಹಾಗೆ ಏಲಿಯನ್ ಗಳ ವಿರುದ್ಧವಾಗಿ ಫೈಟ್ ಅನ್ನ ಮಾಡೋದಕ್ಕಾಗಿ ಪೆಟ್ರೋಲ್ ಅನ್ನ ಬಳಸಿ ಕೆಲವೊಂದಷ್ಟು ಬಾಂಬ್ ಗಳನ್ನವೇ ರೆಡಿ ಮಾಡ್ಕೋತಾರೆ. ಅಂಡ್ ಅದ್ರ ಜೊತೆಗೆ ಹಾಕಿ ಬ್ಯಾಟ್ ಅನ್ನವೇ ಕೂಡ ಎತ್ತಿ ಮಾಡಿಕೋತಾರೆ. ನಂತರ ನಮ್ಮ ಜೂಲಿಯಾಗವೇ ಕೂಡ ಕಾಲ್ ಅನ್ನ ಮಾಡಿ, ಅವತ್ತು ನಿಮ್ಮ ಫಾದರ್ ನ ಬಗ್ಗೆ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು ಅನ್ನೋದಾಗಿ ಸಾರಿ ಅನ್ನವೇ ಕೇಳ್ತಾನೆ. ಸರಿ ಆಗಿದ್ದು ಆಗೋಗಿದೆ, ಇವಾಗ ಏಲಿಯನ್ ಗಳ ವಿರುದ್ಧವಾಗಿ ನಾವು ಸೇಡನ್ನ ತೀರಿಸ್ಕೋಬೇಕು, ಆದಷ್ಟು ಬೇಗ ನಮ್ಮ ಗ್ಯಾರೇಜ್ಗೆ ಬಂದ್ಬಿಡು ಅನ್ನೋದಾಗಿ ಕರೀತಾನೆ. ಬಟ್ ಆದ್ರೆ ನಮ್ಮ ಜೂಲಿಯಾ ನನ್ಗೆ ಬೇರೆ ಕೆಲ್ಸ ಇದೆ, ನಾನು ಬರಲ್ಲ ಅನ್ನೋದಾಗಿನೇ ಹೇಳ್ಬಿಡ್ತಾಳೆ. ಅಂಡ್ ಇವಾಗ ಹ್ಯಾಕನ್ಗೆ ಬೇಕಾಗಿದ್ದಂತಹ ಡಿವೈಸ್ ಕೂಡ ಸಿಕ್ಬಿಟ್ಟಿದೆ ಅಲ್ವಾ, ಸೊ ವಾಪಸ್ಸು ಇವನ ಸ್ಪೇಸ್ಶಿಪ್ ನ ಹತ್ರಕ್ಕೆ ಕಳಿಸ್ಬಿಡೋಣ ಅಂತ ನೋಡಿದ್ರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಕರ್ಫ್ಯೂ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇಂಥ ಟೈಮ್ ನಲ್ಲಿ ಹೊರಗಡೆ ಓಡಾಡ್ತಾ ಇದ್ರೆ ಪೊಲೀಸ್ ಅವರು ಮತ್ತೆ ಎತ್ತಾಕೊಂಡು ಹೋಗ್ಬಿಡ್ತಾರೆ ಅಂತ ತಿಳ್ಕೊಂಡು ನನ್ನ ಮನೆಗೆ ಬಂದು ಡಿನ್ನರ್ ಅನ್ನ ಮಾಡು ಅನ್ನೋದಾಗಿನೇ ಕರ್ಕೊಂಡು ಬರ್ತಾಳೆ. ಸರಿ ಓಕೆ ಅಂತ ಏಲಿಯನ್ ಇವಳ ಮನೆಗೆ ಬರ್ಬೇಕಾದ್ರೆ ನಮ್ಮ ಜೂಲಿಯಾ ಹತ್ರ ಕಣ್ಣು ಕಾಣಿಸದೇ ಇರುವ ಒಂದು ಕುರುಡು ನಾಯಿ ಇರುತ್ತೆ. ಸೊ ಹ್ಯಾಕನ್ನು ಆ ನಾಯಿಯನ್ನ ಬಂದು ಟಚ್ ಮಾಡ್ಬೇಕಾದ್ರೆ ಆ ಡಾಗಿಗೆ ಕರೆಂಟ್ ಹೊಡೆದಾಗೆ ಫೀಲ್ ಆಗುತ್ತೆ. ಅಂಡ್ ಇದನ್ನ ನೋಡುವ ನಮ್ಮ ಜೂಲಿಯಾ ನನ್ನ ತಾಯಿಯ ನೆನಪಿಗಾಗಿ ಅಂತ ಇರೋದು ಇದೊಂದೇ ಡಾಗು, ಸೊ ಅದಕ್ಕಾಗಿನೇ ಇದನ್ನ ಸಾಕಿ ಬರ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ಕೊತಾಳೆ. ಅಂಡ್ ಇದೇ ರೀತಿ ಇವ್ರು ಮಾತಾಡ್ತಿರ್ಬೇಕಾದ್ರೆ ಜೂಲಿಯಾ ಅವಳ ಗ್ರ್ಯಾಂಡ್ ಮದರೇನೆ ಬಂದ್ಬಿಡ್ತಾರೆ. ಆದ್ರಿಂದ ಜೂಲಿಯಾ ಹೊರಗಡೆ ಬಂದು ಗ್ರ್ಯಾಂಡ್ ಮದರ್ಗೆ ಎಲ್ಲವನ್ನ ಅರ್ಥ ಮಾಡ್ಸೋದಿಕ್ಕಾಗಿ ಟ್ರೈ ಮಾಡ್ತಾಳೆ. ನಂತರ ನಮ್ಮ ಜೂಲಿಯಾ ವಾಪಸ್ಸು ಹ್ಯಾಕನವನ ಹತ್ರಕ್ಕಾಗಿ ಬಂದು ನೋಡ್ಬೇಕಾದ್ರೆ ಫುಲ್ ಶಾಕ್, ಯಾಕಂದ್ರೆ ಇವಳ ಡಾಗು ಬ್ಲೈಂಡ್ ಆಗ್ಬಿಟ್ಟಿತ್ತು ಅಲ್ವಾ. ಬಟ್ ಆದ್ರೆ ಇವಾಗ ಎಲ್ಲವನ್ನ ನೋಡಿ ರೆಸ್ಪಾನ್ಸ್ ಅನ್ನ ಮಾಡ್ತಿರುತ್ತೆ. ನಂತರ ನಮ್ಮ ಹ್ಯಾಕನ್ನು ಅವನ ಹತ್ರ ಇರುವ ಒಂದು ಡಿವೈಸ್ ಅನ್ನ ತೋರಿಸಿ, ಇದ್ರ ಶಕ್ತಿಯಿಂದಾನೇ ನಿನ್ನ ಡಾಗ್ ಅನ್ನ ಸರಿ ಮಾಡಿದೀನಿ, ಅಂಡ್ ಇದು ಯಾರ ಕೈಗೆ ಸಿಗುತ್ತೋ ಅವರಿಗೆ ಬೇಕಾದ ಎಲ್ಲಾ ಕೆಲ್ಸಗಳನ್ನವೇ ಕೂಡ ಮಾಡಿಸ್ಕೊಳ್ಬಹುದು. ಹಾಗೆ ಈ ಡಿವೈಸ್ ನನ್ನ ಹತ್ರ ತುಂಬಾನೇ ವರ್ಷಗಳಿರೋದ್ರಿಂದ ನನಗೂ ಕೂಡ ಸಂಪೂರ್ಣವಾಗಿ ಅಮರತ್ವನೇ ಸಿಗ್ಬಿಟ್ಟಿದೆ ಅನ್ನೋದಾಗಿ ಹೇಳ್ಕೊಳ್ಳುತ್ತೆ. ನೆಕ್ಸ್ಟ್ ಇಬ್ರು ಕೂಡ ಡಿನ್ನರ್ ಅನ್ನ ಮಾಡೋಣ ಅಂತ ಬಂದು ಫುಡ್ ಅನ್ನ ತಿನ್ನೋದಿಕ್ಕಾಗಿ ಕುಳಿತುಕೋತಾರೆ. ಸೊ ನಮ್ಮ ಜೂಲಿಯಾ ಕೂಡ ಚಪಾತಿ ಪ್ಯಾನ್ ಕೇಕು ಎಲ್ಲವನ್ನ ಟ್ರೈ ಅನ್ನ ಮಾಡಿಸ್ತಾಳೆ. ಹಾಗೆ ಏಲಿಯನ್ನ ಮೇಲೆ ನಮ್ಮ ಜೂಲಿಯಾಗೆ ಸ್ವಲ್ಪ ಸ್ವಲ್ಪ ಫೀಲಿಂಗ್ ಬರೋದಿಕ್ಕೆ ಶುರುವಾಗುತ್ತೆ. ಬಟ್ ಆದ್ರೆ ಇದೇ ಟೈಮಿಗೆ ಟಿವಿಯ ನ್ಯೂಸ್ ನಲ್ಲಿ ನಮ್ಮ ಏಲಿಯನ್ ಮಿಲಿಟರಿಯ ಡಿಫೆನ್ಸ್ ನ ಒಳಗಡೆ ಬಂದಿದ್ದ ಅಲ್ವಾ, ಸೊ ಅವನ ಫೋಟೋವನ್ನ ಹಾಕಿ ಹಿಡ್ಕೊಳ್ಳೋದಿಕ್ಕಾಗಿ ಎಲ್ಲ ಕಡೆ ನ್ಯೂಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಅಂಡ್ ಇದೇ ಟೈಮಿಗೆ ಹ್ಯಾಕನ್ನ ಹುಡಿಕೊಂಡು ನಮ್ಮ ವ್ಯಾಲೆಂಟೈನ್ ಕೂಡ ಮನೆಗೆನೆ ವಾಪಸ್ ಬರ್ತಾನೆ. ಬಟ್ ಆದ್ರೆ ನಮ್ಮ ಜೂಲಿಯಾ ಆಲ್ರೆಡಿ ಇವನನ್ನ ಕರ್ಕೊಂಡು ಹೊರಗಡೆ ಬಂದ್ಬಿಟ್ಟಿರ್ತಾಳೆ. ಅಂಡ್ ಇವಾಗ ಆರ್ಥಮ್ ಬೇರೆ ಹೊರಗಡೆಗೆ ರಿಲೀಸ್ ಆಗಿ ಬಂದಿದ್ದಾನೆ ಅಲ್ವಾ, ಸೊ ಒಂದು ಲೈವ್ ಅನ್ನ ಸ್ಟಾರ್ಟ್ ಮಾಡಿ ಎಲ್ಲಾ ಜನಗಳಿಗಿವೆ ಏಲಿಯನ್ ವಿರುದ್ಧ ಫೈಟ್ ಮಾಡೋದಿಕ್ಕಾಗಿ ಕರೀತಿರ್ತಾನೆ. ಆ ಏಲಿಯನ್ಗಳು ನಮ್ಮ ಭೂಮಿಗೆ ಬಂದು ತುಂಬಾನೇ ಪ್ರಾಬ್ಲಮ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದಾವೆ, ಸೊ ಎಲ್ಲರಿಗೂ ಒಟ್ಟಾಗಿ ಫೈಟ್ ಅನ್ನ ಮಾಡೋಣ ಅನ್ನೋದಾಗಿ ಕರೆ ಜನ ಕೊಡ್ತಿರ್ತಾನೆ. ನೆಕ್ಸ್ಟ್ ನಮ್ಮ ಜೂಲಿಯಾ ಅವಳ ಬ್ಯಾಗ್ ಅನ್ನ ಓಪನ್ ಮಾಡಿ ನೋಡ್ತಿರ್ಬೇಕಾದ್ರೆ ಇವಳ ಫ್ರೆಂಡು ಬಂದು ಶೋ ಅನ್ನ ಅಟೆಂಡ್ ಮಾಡ್ಬೇಕು ಅಂತ 2 ಟಿಕೆಟ್ ಗಳನ್ನ ಪರ್ಚೇಸ್ ಮಾಡಿರ್ತಾಳೆ. ಸೊ ಆ ಟಿಕೆಟ್ ಗಳನ್ನ ನೋಡ್ಬೇಕಾದ್ರೆ ನಾವಾದ್ರೂ ಆ ಶೋ ಅನ್ನ ಅಟೆಂಡ್ ಮಾಡೋಣ ಅಂತ ಡಿಸೈಡ್ ಅನ್ನ ಮಾಡ್ಕೊಂಡು ಈ ಏಲಿಯನ್ ಅನ್ನ ಕರ್ಕೊಂಡು ಅದೇ ಶೋ ನ ಒಳಗಡೆಗೆನೆ ಬರ್ತಾಳೆ. ಅಂಡ್ ಅಲ್ಲಿ ಬಂದು ಏಲಿಯನ್ ನ ಜೊತೆಯಾಗಿನೇ ಸೇರಿ ತುಂಬಾನೇ ಡ್ಯಾನ್ಸ್ ಅನ್ನೆಲ್ಲ ಮಾಡ್ತಿರ್ತಾಳೆ. ಹೀಗಿರ್ಬೇಕಾದ್ರೆ ಆ ಹ್ಯಾಕನ್ನು ನಮ್ಮ ಜೂಲಿಯಾ ಅವಳ ಕೈಯನ್ನ ಟಚ್ ಮಾಡ್ಬೇಕಾದ್ರೆ ಹೋಮೋಪತಿಯ ಮುಖಾಂತರ ನಮ್ಮ ಜೂಲಿಯಾ ಅವಳನ್ನ ಕರ್ಕೊಂಡು ಅವನ ರಿಯಲ್ ಆದ ಪ್ಲಾನೆಟ್ ಗೆನೆ ಟ್ರಾನ್ಸ್ಫರ್ ಆಗಿ ಬರ್ತಾನೆ.
ಅಂಡ್ ಅಲ್ಲಿ ನೋಡ್ಬೇಕಾದ್ರೆ ಏಲಿಯನ್ ಗಳ ಪ್ಲಾನೆಟ್ ಸ್ವರ್ಗಕ್ಕಿಂತ ಏನುವೆ ಕಡಿಮೆ ಇರೋದಿಲ್ಲ. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಏಲಿಯನ್ ಗಳ ಪ್ಲಾನೆಟ್. ಅಂಡ್ ಇವಾಗ ಹ್ಯಾಕನ್ನು ಏನನ್ನ ಹೇಳುತ್ತೆ ಅಂದ್ರೆ, ನಮ್ಮ ಗ್ರಹ ಕೂಡ ನಿಮ್ಮ ಭೂಮಿ ಗ್ರಹದ ಹಾಗೇನೆ ಇದೆ, ಬಟ್ ಆದ್ರೆ ನಾವು ಸ್ವಲ್ಪ ಟೆಕ್ನಾಲಜಿಯಲ್ಲಿ ಮುಂದೆ ಇದೀವಿ ಅಷ್ಟೇ. ಆದ್ರೆ ನಾವುಗಳಿವೆ ಕೂಡ ನೋಡೋದಿಕ್ಕೆ ಮನುಷ್ಯರ ಹಾಗೇನೆ ಬದುಕ್ತಾ ಇದ್ದೀವಿ, ಬಟ್ ಆದ್ರೆ ನಿಮ್ಮ ಗ್ರಹದಲ್ಲಿರುವ ಜನರು ನಿಮ್ಮ ವಾತಾವರಣ ಹಾಳು ಮಾಡಿದ್ದಾರೆ ಅಷ್ಟೇ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ, ನಾವು ನಿಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕಾಗಿ ಬಂದಿರ್ಲಿಲ್ಲ, ಬದಲಾಗಿ ನಿಮ್ಮ ಗ್ರಹ ಯಾವ ರೀತಿ ಇದೆ ಸುತ್ತಾಡಿ ನೋಡಿ ಬರೋಣ ಅನ್ನೋದಾಗಿ ಬಂದಿರ್ತಾ ಇದ್ವಿ. ಆದ್ರೆ ನೀವು ತಪ್ಪನೆ ತಿಳ್ಕೊಂಡು ನಮ್ಮ ಮೇಲೇನೆ ಅಟ್ಯಾಕ್ ಅನ್ನ ಮಾಡಿ ಕ್ರಾಶ್ ಲ್ಯಾಂಡ್ ಅನ್ನ ಮಾಡ್ಸಿದ್ರಿ. ಸೊ ಆಗ್ಲೂ ಕೂಡ ನಾವು ಸ್ವಲ್ಪ ಟೈಮ್ ಅನ್ನ ಕೊಡಿ, ನಾವು ವಾಪಸ್ ಹೋಗ್ಬಿಡ್ತೀವಿ ಅನ್ನೋದಾಗಿನೇ ಕೇಳ್ಕೊಂಡಿದ್ವಿ. ಆದ್ರೆ ಈ ಮನುಷ್ಯರು ನಮ್ಮ ವಿರುದ್ಧವಾಗಿನೇ ನಿಂತಿದ್ದಾರೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊಳ್ಳುತ್ತೆ. ಅಂಡ್ ಇದೇ ರೀತಿಯಾಗಿರ್ಬೇಕಾದ್ರೆ ಈ ಶೋ ಅನ್ನ ನಡೆಸ್ತಾ ಇರುವ ವ್ಯಕ್ತಿ ಬಂದು, ಇವಾಗ ಕರ್ಫ್ಯೂ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ನಿಮ್ಮ ಮನೆಗಳಿಗೆ ವಾಪಸ್ ಹೋಗ್ಬಿಡಿ ಅಂತ ಹೇಳ್ತಾನೆ. ಬಟ್ ಆದ್ರೆ ಇವಾಗ ನಮ್ಮ ಜೂಲಿಯಾ ಹ್ಯಾಕರ್ ಅನ್ನುವ ಏಲಿಯನ್ ಜೊತೆ ಇದ್ದಾಳೆ ಅಲ್ವಾ. ಇದನ್ನ ನೋಡುವ ಒಬ್ಬ ಫ್ರೆಂಡು ಆರ್ತಮ್ಗೆ ಕಾಲ್ ಅನ್ನ ಮಾಡಿ ಎಲ್ಲವನ್ನ ಹೇಳ್ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಜೂಲಿಯಾ ಕೂಡ ಹ್ಯಾಕರ್ ಕರ್ಕೊಂಡು ಜನಗಳಿರುವ ಜಾಗಕ್ಕಾಗಿನೇ ಬರ್ತಾಳೆ. ನಂತರ ನೀನು ಹೋಗುವ ಟೈಮ್ ಆಗ್ಬಿಟ್ಟಿದೆ, ನೀನು ಆದಷ್ಟು ಬೇಗ ಎಸ್ಕೇಪ್ ಆಗಿ ಹೋಗ್ಬಿಡು ಅನ್ನೋದಾಗಿನವೇ ಹೇಳ್ತಾಳೆ. ಬಟ್ ಆದ್ರೆ ಆ ಏಲಿಯನ್ ಆಗಿರಬಹುದು, ನಮ್ಮ ಜೂಲಿ ಆಗಿರಬಹುದು, ಅವರ ಫೀಲಿಂಗ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕಾಗಿ ಆಗಲ್ಲ ಅನ್ಸುತ್ತೆ. ಸೊ ಕೊನೆಯದಾಗಿ ಇಬ್ಬರು ಲಿಪ್ ಕಿಸ್ ಅನ್ನ ಮಾಡ್ಕೊಂಡ್ ಬಿಡ್ತಾರೆ. ಅಂಡ್ ಇದೇ ಟೈಮಿಗೆ ಆರ್ತಮ್ ಕೂಡ ನಮ್ಮ ಜೂಲಿಯಾಗೆ ಕಾಲ್ ಅನ್ನ ಮಾಡ್ಬೇಕಾದ್ರೆ ಇವಳು ಕೂಡ ಆರ್ತಮ್ ನ ಜೊತೆ ಬ್ರೇಕಪ್ ಅನ್ನ ಮಾಡ್ಕೊಂಡ್ ಬಿಡ್ತಾಳೆ. ಬಟ್ ಆದ್ರೆ ಇನ್ನು ನಾವು ತಡವನ್ನ ಮಾಡಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಆರ್ತಮ್ ಅವನ ಪೂರ್ತಿಯಾದ ಗ್ಯಾಂಗ್ ಅನ್ನ ಕರ್ಕೊಂಡು ಇದೇ ಜಾಗಕ್ಕಾಗಿ ಬಂದ್ಬಿಡ್ತಾನೆ. ನಂತರ ಇವಾಗ ಎಲ್ಲಾ ಫ್ರೆಂಡ್ಸ್ ಗಳಿವೆ ಸೇರ್ಕೊಂಡು ನಮ್ಮ ಹ್ಯಾಕನ್ಗೆ ಎರ್ರ ಬಿರಿಯಾಗಿನೇ ಹೊಡಿತಾರೆ. ಬಟ್ ಆದ್ರೆ ನಮ್ಮ ಹ್ಯಾಕನ್ನು ಹಿಂದೆ ತಿರುಗಿ ಒಂದೇ ಒಂದು ಒದೆಯನ್ನವೇ ಕೂಡ ಕೊಡೋದಿಲ್ಲ. ಯಾಕಂದ್ರೆ ಏಲಿಯನ್ ಗಳಿಗೆ ಒಂದು ರೂಲ್ಸ್ ಇದೆಯಂತೆ, ನಾವು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ತೊಂದರೆಯನ್ನ ಕೊಡಬಾರ್ದು ಅಂತ. ಸೊ ಅದಕ್ಕಾಗಿನೇ ಇವರು ಎಷ್ಟೇ ಹೊಡೆದ್ರವೆ ಕೂಡ ಸೈಲೆಂಟ್ ಆಗಿ ಒದೆಯನ್ನ ತಿಂತಿರುತ್ತೆ ನಮ್ಮ ಹ್ಯಾಕನ್ನು. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಜೂಲಿಯಾ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ದಯವಿಟ್ಟು ಹೊಡೆಯೋದನ್ನ ನಿಲ್ಲಿಸ್ಬಿಡಿ. ಅಂಡ್ ಇವರ ಪ್ಲಾನೆಟ್ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಟೆಕ್ನಾಲಜಿಯಲ್ಲಿ ನಮ್ಗಿಂತನೂ ಫಾಸ್ಟ್ ಆಗಿದೆ. ಹಾಗೆ ಇವ್ರು ನಮ್ಗೆ ತೊಂದರೆ ಕೊಡೋದಿಕ್ಕಾಗಿ ಬಂದಿಲ್ಲ, ವಾಪಸ್ ಹೋಗೋದಿಕ್ಕಾಗಿ ನೋಡ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನ ಕಳಿಸಿ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಇದನ್ನ ಕೇಳುವ ಆರ್ತಮ್ಗೆ ಕೋಪವೆಲ್ಲ ಬಂದು ಸೀದಾ ನಮ್ಮ ಜೂಲಿಯಾಗೆನೆ ಬಂದು ಹೊಡೆದ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹ್ಯಾಕನ್ಗೆ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಅದು ಅಲ್ಲದೆ ನಮ್ಮ ಜೂಲಿಯಾ ಮೇಲೆ ಹ್ಯಾಕನ್ಗೆ ಸ್ವಲ್ಪ ಫೀಲಿಂಗ್ಸ್ ಬಂದಿತ್ತು ಅಲ್ವಾ. ಸೊ ಕೋಪವನ್ನ ಮಾಡ್ಕೊಂಡು ಎಲ್ಲರಿಗೂ ಯಾವ ರೀತಿ ವಂಚಿಸುತ್ತೆ ಅಂದ್ರೆ, ಯಾರು ಕೂಡ ಆ ಮಟ್ಟಿಗೆ ಯೋಚನೆಯನ್ನ ಮಾಡಿರಲ್ಲ ಆ ರೀತಿ ಪವರ್ ಅನ್ನ ಬಳಸಿ ಒದೆಯನ್ನ ಕೊಡ್ತಿರುತ್ತೆ. ಬಟ್ ಆದ್ರೆ ಒಬ್ಬ ಬ್ಯಾಗಿನ ಒಳಗಡೆ ಇರುವ ಗನ್ ಅನ್ನೇ ತೆಗೆದು ನಮ್ಮ ಹ್ಯಾಕನ್ಗೆ ಶೂಟ್ ಮಾಡೋದಿಕ್ಕಾಗಿನೇ ನೋಡ್ಬಿಡ್ತಾನೆ. ಸೊ ಇದನ್ನ ನೋಡುವ ಜೂಲಿಯಾ ಅದನ್ನ ತಡೆಯೋದಿಕ್ಕಾಗಿನೇ ಮಧ್ಯಕ್ಕೆ ಬರ್ತಾಳೆ. ಆದ್ರಿಂದ ಬುಲೆಟ್ ಬೈ ಮಿಸ್ ಆಗಿ ಇವರ ಟೀಮ್ ನವ್ರಿಗೆನೆ ಬಿದ್ದೋಗ್ಬಿಡುತ್ತೆ. ಇದನ್ನ ನೋಡುವ ಜೂಲಿಯಾ ಹ್ಯಾಕನ್ ಅನ್ನ ಕರೆದು ಹೇಗಾದ್ರೂ ಮಾಡಿ ಇವನ ಪ್ರಾಣವನ್ನ ಕಾಪಾಡು ಅಂತ ಕೇಳ್ಕೊತಾಳೆ. ಸೊ ನಮ್ಮ ಹ್ಯಾಕನ್ನು ಇವನಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಿದ್ರೆ ಕೂಡ ನಾನು ಅದನ್ನ ಸರಿ ಮಾಡಬಲ್ಲೆ, ಬಟ್ ಆದ್ರೆ ಸತ್ತು ಹೋಗಿರೋರನ್ನ ಮತ್ತೆ ಬದುಕಿಸೋದಕ್ಕೆ ಆಗಲ್ಲ ಅನ್ನೋದಾಗಿನೇ ಹೇಳ್ಕೊಳ್ಳುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಒಂದು ದೊಡ್ಡ ಮಿಲಿಟರಿಯ ಫೋರ್ಸ್ ಕೂಡ ಬರ್ತಿರುತ್ತೆ. ಇದನ್ನ ನೋಡುವ ಆರ್ತಮ್ ಅವನ ಪೂರ್ತಿಯಾದ ಟೀಮು ಈ ಜಾಗದಿಂದ ಓಡಿ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಮಿಲಿಟರಿ ಅವರ ಟೀಮ್ ಅದು ನಮ್ಮ ಜೂಲಿಯಾ ಮತ್ತೆ ಹ್ಯಾಕನ್ ಅನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆಯಲ್ಲಿ ಆರ್ತಮ್ ಅವನನ್ನ ತೋರಿಸ್ಬೇಕಾದ್ರೆ ಅದೇ ಏಲಿಯನ್ ಗಳ ವಿರುದ್ಧವಾಗಿ ಫೈಟ್ ಮಾಡೋದಿಕ್ಕೆ ರೆಡಿಯಾಗಿ ಅಂತ ಒಂದು ಟೀಮ್ ಅನ್ನ ರೆಡಿ ಮಾಡ್ತಿದ್ರು ಅಲ್ವಾ. ಸೊ ಇವಾಗ ಆ ಟೀಮಿಗೆ ಒಂದು ದೊಡ್ಡ ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಡ್ತಾರೆ. ಅಂದ್ರೆ ಆ ಏಲಿಯನ್ ಗಳು ಸಾಮಾನ್ಯ ಜನರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಒಬ್ಬನ ಕಥೆಯನ್ನ ಮುಗಿಸ್ಬಿಟ್ಟಿದೆ. ಸೊ ಎಲ್ರೂ ಇವಾಗ ಯುದ್ಧ ಮಾಡೋದಿಕ್ಕೆ ರೆಡಿಯಾಗಿ ಅಂತ ಒಂದು ಮೆಸೇಜ್ ಕೊಡೋದಿಕ್ಕಾಗಿ ನೋಡ್ತಾನೆ. ಆ ರೀತಿ ವಿಷಯ ಹೊರಗಡೆ ಬರ್ತಿದ್ದಾಗೆ ಎಲ್ಲಾ ಪಬ್ಲಿಕ್ ಆಲ್ರೆಡಿ ಕೋಪದಲ್ಲಿದ್ರು. ಅಂಡ್ ಇವಾಗ ಏಲಿಯನ್ ಗಳನ್ನ ಧ್ವಂಸವನ್ನ ಮಾಡ್ಬಿಡ್ಬೇಕು ಅನ್ನೋದಾಗಿ ಒಂದು ದೊಡ್ಡ ಟೀಮ್ ಅನ್ನೇ ಕಟ್ಕೋತಾರೆ. ಅಂಡ್ ಆರ್ತಮ್ ಕೂಡ ಜನಗಳನ್ನ ಯಾವ ರೀತಿ ಪ್ರವೋಕ್ ಅನ್ನ ಮಾಡ್ತಾನೆ ಅಂದ್ರೆ, ಈ ಏಲಿಯನ್ ಗಳು ಮನುಷ್ಯರನ್ನ ಸರ್ವನಾಶ ಮಾಡೋದಿಕ್ಕಾಗಿ ಬಂದಿದ್ದಾವೆ. ಅಂಡ್ ಆ ಏಲಿಯನ್ ಗಳಿಗೆ ಪೊಲೀಸ್ ಗಳು ಮಿಲಿಟರಿಯವರು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಎಲ್ಲ ಕಡೆ ಒಂದು ದೊಡ್ಡ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡಿ ಮಡುಕ್ತಾನೆ. ಸೊ ಅದೇ ರೀತಿಯಾಗಿ ಸಾವಿರಾರು ಜನ ವೆಪನ್ ಗಳನ್ನ ಎತ್ಕೊಂಡು ಏಲಿಯನ್ ವಿರುದ್ಧ ಫೈಟ್ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾರೆ. ಅಂಡ್ ಆರ್ತಮ್ ಕೂಡ ವಾಪಸ್ಸು ಅವನ ಗ್ಯಾರೇಜ್ ಗೆ ಹಿಂತಿರುಗಿ ಬರ್ತಾನೆ. ನಂತರ ಆ ಏಲಿಯನ್ ನ ಸೂಟ್ ಕೂಡ ಇವರ ಕೈಗೆ ಸಿಕ್ಕಿತ್ತು ಅಲ್ವಾ. ಸೊ ಆ ಸೂಟ್ ಅನ್ನ ನಾವೇನೆ ಹಾಕೊಂಡು ಏಲಿಯನ್ ಗಳ ವಿರುದ್ಧ ಫೈಟ್ ಮಾಡೋಣ ಅನ್ನೋದಾಗಿ ಸೀದಾ ಸೂಟ್ ನ ಒಳಗಡೆ ಬಂದು ಇವನ ಬಾಡಿಯನ್ನ ಕನೆಕ್ಟ್ ಮಾಡ್ಕೋತಾನೆ. ಇನ್ನೊಂದ್ ಕಡೆ ನಮ್ಮ ಜೂಲಿಯಾ ಮತ್ತೆ ಹ್ಯಾಕನ್ ಅನ್ನ ಒಂದು ಮಿಲಿಟರಿ ಚೆಕ್ ಪಾಯಿಂಟ್ ಗೆ ತಂದು ಕೂಡಾಕೆ ಮಡಗಿರ್ತಾರೆ. ಅಂಡ್ ಇದೇ ಟೈಮಿಗೆ ಕರ್ನಲ್ ಆಗಿರುವ ವ್ಯಾಲೆಂಟೈನ್ ಕೂಡ ಅಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಜೂಲಿಯಾ ಎಲ್ಲ ವಿಷಯವನ್ನ ಹೇಳಿ ಅರ್ಥ ಮಾಡ್ಸೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾಳೆ. ಅಪಿ ತಪ್ಪಿ ಕೂಡ ಯಾರಾದ್ರೂ ಆ ಸ್ಪೇಸ್ ಶಿಪ್ ನ ಹತ್ರಕ್ಕಾಗಿನೇ ಹೋದ್ರೆ ಅದರ ಸೆಲ್ಫ್ ಡಿಫೆನ್ಸ್ ಆಕ್ಟಿವೇಟ್ ಆಗಿ ಸಂಪೂರ್ಣ ನಮ್ಮ ಸಿಟಿನೇ ಧ್ವಂಸವಾಗಬಹುದು. ಸೊ ಹೇಗಾದ್ರೂ ಮಾಡಿ ಜನಗಳನ್ನ ತಡೀರಿ ಅನ್ನೋದಾಗಿನೇ ಕೇಳ್ಕೊತಾಳೆ. ಬಟ್ ಆದ್ರೆ ಎಲ್ಲಾ ಜನಗಳಿವೆ ಕೂಡ ರಿಸ್ಟ್ರಿಕ್ಟೆಡ್ ಏರಿಯಾವನ್ನೇ ದಾಟಿ
ಆ ಸ್ಪೇಸ್ ಶಿಪ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿನೇ ಬಂದ್ಬಿಡ್ತಾರೆ. ಸೊ ಇದನ್ನ ತಡೆಯೋದಿಕ್ಕಾಗಿ ಆ ಸ್ಪೇಸ್ ಶಿಪ್ ನ ಒಳಗಡೆ ಇರುವ ರೋಬೋಟ್ಗಳು ಏಲಿಯನ್ಗಳು ಹೊರಗಡೆಗಾಗಿನೇ ಬಂದು ಈ ಮನುಷ್ಯರ ವಿರುದ್ಧ ಫೈಟ್ ಅನ್ನ ಮಾಡೋದಿಕ್ಕಾಗವೇ ನಿಂತ್ಕೋತಾವೆ. ಬಟ್ ಆದ್ರೆ ಆ ಏಲಿಯನ್ಗಳು ರೋಬೋಟ್ಗಳು ಆದಷ್ಟು ಮನುಷ್ಯರಿಗೆ ಕಡಿಮೆ ತೊಂದರೆಯನ್ನ ಕೊಡೋದಿಕ್ಕಾಗಿ ನೋಡ್ತಿರ್ತವೆ. ಅಂದ್ರೆ ಇವರಿಗೆ ಯಾವುದೇ ರೀತಿ ನೋವನ್ನ ಕೊಡದೆ ವಾಪಸ್ ಕಳ್ಸೋದಿಕ್ಕಾಗಿ ನೋಡ್ತವೆ. ಈ ಕಡೆ ಮಿಲಿಟರಿಯ ಟೀಮ್ ನಬ್ರು ಕೂಡ ಯುದ್ಧ ಇವಾಗ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ನಾವು ಕೂಡ ಈಗ ಏಲಿಯನ್ ಗಳ ವಿರುದ್ಧವಾಗಿ ಫೈಟ್ ಅನ್ನ ಮಾಡ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಆದ್ರೆ ನಮ್ಮ ಜೂಲಿಯಾ ತುಂಬಾನೇ ವಿಷಯಗಳನ್ನ ಹೇಳಿ ಸತ್ಯವನ್ನ ಅರ್ಥ ಮಾಡ್ಸೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಿರ್ತಾಳೆ. ಆದ್ರೆ ಇವಳ ಫಾದರ್ ಆ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕಾಗಿ ರೆಡಿನೇ ಇರೋದಿಲ್ಲ. ಸೊ ಒಂದು ಗನ್ನನ್ನ ಕಿತ್ಕೊಂಡು ನನ್ನ ಮಾತನ್ನ ಕೇಳಿಲ್ಲ ಅಂದ್ರೆ ಶೂಟ್ ಅನ್ನ ಮಾಡ್ಕೋತೀನಿ ಅಂತ ಹೆದರ್ಸ್ತಾಳೆ. ನಂತರ ಒಂದು ಟ್ರಕ್ ನ ಕೀಯನ್ನ ಕುಡಿ ಅನ್ನೋದಾಗಿನೇ ಕೇಳಿ ಸೀದಾ ನಮ್ಮ ಜೂಲಿಯಾ ಮತ್ತೆ ಹ್ಯಾಕನ್ನು ಇಬ್ರು ಕೂಡ ಟ್ರಕ್ಕಿನಲ್ಲೇನೆ ಬಂದ್ಬಿಡ್ತಾರೆ. ಸೊ ಇದೇ ರೀತಿಯಾಗಿ ಇವರು ಸ್ಪೇಸ್ ಶಿಪ್ ನ ಕಡೆಗೆ ಬರ್ತಿರ್ಬೇಕಾದ್ರೆ ಅದೇ ಆರ್ತಮೋ ಏಲಿಯನ್ ಗಳ ಸೂಟ್ ಅನ್ನ ಹಾಕೊಂಡು ಪವರ್ಫುಲ್ ಆಗ್ಬಿಟ್ಟಿದ್ದಾನೆ ಅಲ್ವಾ. ಸೊ ಸೀದಾ ಇವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕಾಗಿನೇ ಬಂದ್ಬಿಡ್ತಾನೆ. ಅಂಡ್ ಇವರ ಟ್ರಕ್ ಅನ್ನವೇ ಕೂಡ ಎತ್ತಿ ದೂರಕ್ಕಾಗಿನೇ ಬಿಸಾಡ್ತಾನೆ. ಅಷ್ಟೇ ಇದನ್ನ ನೋಡುವ ಹ್ಯಾಕನ್ಗೆ ತುಂಬಾನೇ ಕೋಪವೆಲ್ಲ ಬಂದು ಆರ್ತಮ್ನ ಜೊತೆ ಫೈಟ್ ಅನ್ನ ಮಾಡೋದಿಕ್ಕಾಗಿ ಎಂಟ್ರಿ ಕೊಡ್ತಾನೆ. ಅಂಡ್ ಇಬ್ರ ನಡುವೆ ಒಂದು ಮಾಸ್ ಆಗಿರುವ ಫೈಟ್ ನಡೀತಿರ್ಬೇಕಾದ್ರೆ ಆರ್ತಮ್ಗೆ ಆ ಸೂಟ್ ನಿಂದ ತುಂಬಾನೇ ಹೆಚ್ಚು ಶಕ್ತಿ ಸಿಕ್ಕಿರೋದ್ರಿಂದ ಹ್ಯಾಕನ್ ಅವನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡ್ತಿರ್ತಾನೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಜೂಲಿಯಾ ಟ್ರಕ್ಕಿನಲ್ಲಿ ಬಂದು ಗುದ್ದಿ ಬಿಸಾಡ್ತಾಳೆ. ಅಂಡ್ ಈ ಕಡೆ ಏಲಿಯನ್ಗಳು ಮತ್ತೆ ಮನುಷ್ಯರ ಫೈಟ್ ನಡೀತಾ ಇತ್ತು ಅಲ್ವಾ. ಅದನ್ನ ನೋಡೋದಾದ್ರೆ ಇವಾಗ ಏಲಿಯನ್ ಗಳ ತಾಳ್ಮೆ ಕೊಳ್ದೋಗ್ಬಿಟ್ಟಿದೆ. ಸೊ ಇವಾಗ ನಾವು ಕೂಡ ಈ ಮನುಷ್ಯರ ಮೇಲೆ ಯುದ್ಧವನ್ನ ಮಾಡೋಣ ಅಂತ ಕೈಯನ್ನ ಎತ್ತುತ್ತಿರ್ತಾವೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಕರ್ನಲ್ ಆಗಿರುವ ವ್ಯಾಲೆಂಟೈನ್ ಅವನ ಗನ್ನನ್ನ ಕೆಳಗಡೆ ಮಡಗಿ ಈ ಏಲಿಯನ್ ಗಳಿಗೆ ನಾವು ತೊಂದರೆಯನ್ನ ಮಾಡಲ್ಲ ಅಂತ ಸರೆಂಡರ್ ಆಗ್ತಾನೆ. ಆದ್ರಿಂದ ಏಲಿಯನ್ ಗಳಿವೆ ಕೂಡ ಯಾರಿಗೂ ತೊಂದರೆಯನ್ನ ಮಾಡದೆ ಸೈಲೆಂಟ್ ಆಗ್ತಾವೆ. ಆದ್ರೆ ಈ ಏಲಿಯನ್ ಸೂಟ್ ನ ಒಳಗಡೆ ಇರುವ ಆರ್ತಮ್ಮ ಹೊರಗಡೆಗಾಗಿನೇ ಬಂದು ಒಂದು ಗನ್ನನವೇ ಕೂಡ ಎತ್ಕೊಂಡು ನಮ್ಮ ಹ್ಯಾಕನ್ಗೆ ಶೂಟ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಜೂಲಿಯಾ ಮಧ್ಯಕ್ಕಾಗಿನೇ ಬಂದು ಕಾಪಾಡೋದಿಕ್ಕೆ ನೋಡ್ತಾಳೆ. ಆದ್ರಿಂದ ಫೈರ್ ಆಗುವ ಬುಲೆಟ್ ನಮ್ಮ ಜೂಲಿಯಾ ಮತ್ತೆ ಹ್ಯಾಕನ್ನು ಇಬ್ರನ್ನವೇ ಕೂಡ ಡ್ಯಾಮೇಜ್ ಅನ್ನ ಮಾಡ್ಬಿಡುತ್ತೆ. ಅಷ್ಟೇ ಇದನ್ನು ನೋಡುವ ವ್ಯಾಲೆಂಟೈನ್ ಅವನ ಕೈಯಲ್ಲೇ ತಡ್ಕೊಳ್ಳೋದಿಕ್ಕೇನೆ ಆಗ್ತಿರಲ್ಲ. ಸೊ ನಮ್ಮ ಮಗಳ ಕತೆ ಮುಗ್ದಾಗ್ಬಿಡ್ತಲ್ಲ ಅಂತ ಬೇಜಾರನ್ನ ಮಾಡ್ಕೋತಿರ್ಬೇಕಾದ್ರೆ ಆ ಏಲಿಯನ್ ಸ್ಪೇಸ್ ಶಿಪ್ ನ ಒಳಗಡೆ ಇರುವ ಕೆಲವೊಂದಷ್ಟು ಏಲಿಯನ್ ಹೊರಗೆ ಬಂದು ನಮ್ಮ ಹ್ಯಾಕನ್ನು ಮತ್ತೆ ಜೂಲಿಯಾ ಇಬ್ಬರ ಬಾಡಿಯನ್ನವೇ ಕೂಡ ಸ್ಪೇಸ್ ಶಿಪ್ ನ ಒಳಗಡೆನೆ ತೊಡ್ತಾರೆ. ನಂತರ ಇವರ ಬಾಡಿಗಳನ್ನ ರೀಜನರೇಷನ್ ಕ್ಯಾಪ್ಸೂಲ್ ನ ಒಳಗಡೆ ಕೂಡ ಮುಡುಕ್ತಾರೆ. ನಂತರ ಕ್ಯಾಪ್ಸೂಲ್ ಗಳನ್ನ ಆಕ್ಟಿವೇಟ್ ಮಾಡ್ಬೇಕಾದ್ರೆ ಇವರ ಬಾಡಿ ಮತ್ತೆ ಸರಿ ಹೋಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇವಾಗ ಈ ಸ್ಪೇಸ್ ಶಿಪ್ ನಲ್ಲಿರುವ ಎಐ ಕೂಡ ನಮ್ಮ ವ್ಯಾಲೆಂಟೈನ್ ಗೆ ಒಂದು ವಿಷಯವನ್ನ ಹೇಳುತ್ತೆ. ನೋಡಿ, ನಿಮ್ಮ ಗ್ರಹವನ್ನ ನೋಡಿ ಹೋಗೋದಿಕ್ಕಾಗಿ ನಾವು ಬಂದಿದ್ವಿ. ಬಟ್ ಆದ್ರೆ ನೀವೇನೆ ಅಟ್ಯಾಕ್ ಅನ್ನ ಮಾಡಿ ನಮ್ಗೆ ತುಂಬಾನೇ ತೊಂದರೆಗಳನ್ನ ಮಾಡ್ಬಿಟ್ಟಿದೀರಾ. ನಾವು ಟೆಕ್ನಾಲಜಿಯಲ್ಲಿ ನಿಮ್ಗಿಂತಾನೂ 1000 ಪಟ್ಟು ತುಂಬಾನೇ ವೇಗದಲ್ಲಿದ್ದೀವಿ. ಸೊ ಇದ್ರ ಬಗ್ಗೆ ತಿಳ್ಸೋಣ ಅಂತ ಬಂದ್ರೆ ನೀವು ನಮ್ಗೆನೆ ಉಲ್ಟವಾಗಿ ಹೊಡ್ತಿದ್ದೀರಾ. ಇದು ಸರಿ ಹೋಗ್ಬೇಕು ಅಂದ್ರೆ ನಿಮ್ಮಲ್ಲಿರುವ ಮೆಂಟಾಲಿಟಿ ಮೊದ್ಲು ಸರಿ ಹೋಗ್ಬೇಕು ಅನ್ನೋದಾಗಿ ತಿಳಿಸಿ ಹೇಳುತ್ತೆ. ನೆಕ್ಸ್ಟ್ ನಮ್ಮ ಜೂಲಿಯಾ ಅವಳ ಬಾಡಿ ಪೂರ್ತಿಯಾಗಿನೇ ರಿಕವರಿ ಆಗಿ ಎಚ್ಚರಿ ಆಗ್ತಾಳೆ. ನಂತರ ಹ್ಯಾಕನ್ ಅವನ ಹತ್ರಕ್ಕಾಗಿನೇ ಬಂದು ತುಂಬಾನೇ ಎಮೋಷನಲ್ ಆಗ್ತಾಳೆ. ನನ್ನಿಂದ ನೀವು ಎಷ್ಟೊಂದು ಪ್ರಾಬ್ಲಮ್ ಗಳನ್ನ ಅನುಭವಿಸಬೇಕಾಯ್ತು, ನನ್ನನ್ನ ಕ್ಷಮಿಸ್ಬೇಡಿ ಅನ್ನೋದಾಗಿ. ನಂತರ ನಮ್ಮ ಜೂಲಿಯಾ ಹ್ಯಾಕನ್ಗೆ ಕೊನೆಯದಾಗಿ ವಿದಾಯವನ್ನ ಹೇಳಿ ಹೊರಗಡೆ ಬರ್ತಾಳೆ. ಆ ನಂತರ ಏಲಿಯನ್ಗಳು ಅವರ ಡಿವೈಸ್ ಅನ್ನ ಮತ್ತೆ ಅದೇ ಜಾಗಕ್ಕೆ ಫಿಟ್ ಮಾಡ್ಬೇಕಾದ್ರೆ ಇವರ ಸ್ಪೇಸ್ ಶಿಪ್ ಕೂಡ ಆಕ್ಟಿವೇಟ್ ಆಗಿ ಇವರ ಪ್ಲಾನೆಟ್ ಕಡೆಗೆ ಹಿಂತಿರುಗಿ ಹೋಗುತ್ತೆ. ಅಂಡ್ ನಮ್ಮ ಹ್ಯಾಕನ್ ಅವನ ಬಾಡಿಯನ್ನ ರೀಜನರೇಟ್ ಆಗೋದಿಕ್ಕಾಗಿ ಬಿಟ್ಟಿದ್ರು ಅಲ್ವಾ. ಸೊ ಅವನ ಬಾಡಿ ಕೂಡ ನಿಧಾನವಾಗಿ ರಿಕವರಿ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.